ಎಲ್ಲರೂ ಸೇರಿ ಸಾಂಗ್ ರಿಲೀಸ್ ಅಂತ ಹೇಳಿ ಸಾಂಗ್ ರಿಲೀಸ್ ಆಗ್ತಾ ಇದೆ. ಎಲ್ಲ ಕರೆಕ್ಟು. ಇವ್ರ ವಾಯ್ಸ್ಗಿಂತ ವಾಯ್ಸ್ ಬೇಕಾ ಸರ್? ಪ್ಲೀಸ್ ಸರ್. ಅಲ್ಲ, ಇವ್ರು ಇಟ್ಕೊಂಡು ನಮ್ಮ ಹತ್ರ ನಮ್ಮ ವಾಯ್ಸ್ ಎಲ್ಲಿ ಬರುತ್ತೆ? ಕೇಳಿಸ್ತಾನೆ ಸರ್ ನೀವು ಸರ್. ಸಾಂಗ್ ರಿಲೀಸ್ ಬಲೆ ಒಂದು ಹೊಚ್ಚ ಸುಮ್ನೆ ಲೈನ್ ಹಾಕ್ತೀರಾ, ನಗ್ಬಿಟ್ರೆ ಸಹಿ ಕಾಯ್ತೀರಾ. ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವು ಮಂಡ್ಯ ಸ್ಲಾಗಲ್ಲೇ ಕೇಳ್ಬೇಕು ಅವ್ರ. ಏನಲ್ಲ, ಚೆನ್ನಾಗಿದ್ದೀರಾ? ಇಲ್ಲೇ ಇವಾಗ ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಮಂಡ್ಯದಲ್ಲಿ ನಾನಿದ್ರೆ ಕಳೆ ಬರ್ತದೆ. ಆಗಸ್ಟ್ 7ಕ್ಕೆ ಗೆಟ್ಟು ಬಂದೇ ಬರ್ತದೆ. ಆಕ್ಚುಲಿ ಮ್ಯೂಸಿಕ್ ಹಾಕ್ಬೇಕು ಅನ್ಸ್ತೀರಿ. ಡಕ್ಕಣ ಆ ಕಡೆ ಆಯ್ತು, ಆಕಾಶದಲ್ಲಿ ಮೋಡ ಬರ್ತದೆ. ಥ್ಯಾಂಕ್ ಯು. ಅಂಡ್ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಬಹಳ ಪೇಷಂಟ್ ಕೃಷ್ಣ, ನಾಗು, ಮತ್ತೆ ಅಭಿಷೇಕ್, ಅಂಬರೀಶು, ಮತ್ತೆ ಪ್ರಮೋದ್, ಎಲ್ಲರೂ ಏನ್ರೋ ಇರೋ ಒಂದು ನಿಮಿಷ ಇರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಆ್ಯಂಡ್ ಚೇತು, ಪದೇ ಪದೇ ನಾವು ವೇದಿಕೆ ಮೇಲೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಚೇತು, ಮಾಸ್ತಿ, ಆಮೇಲೆ KR ಪೇಟೆ, ಗಿರಿ, ಮಂಜು, ಆಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ರಚ್ಚು, ಥ್ಯಾಂಕ್ ಯು ಸೋ ಮಚ್. ಹಾಂ ಏನು ಮೈ ಕೊಟ್ರು. ಹಾಂ, ಸೋ ಸಾರಿ, ನಾನು ಒಂದು ಮಿಸ್ ಮಾಡಿದೆ ಹೇಳೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವ್ರಿಗೆ ಅಂಡ್ ಎಲ್ಲ ಸಿಂಗರ್ಸ್ಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮಿಂದ ನಮ್ಮ ಸಿನಿಮಾ ಎಲ್ಲರೂ ಬಂದಿರೋರಿಗೆ, ನಮ್ಮ ಸಿನಿಮಾ ಆಗಸ್ಟ್ 7ಕ್ಕೆ ಮಾತಾಡುತ್ತೆ. ನಾವು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಸಿನಿಮಾ ಮಾತಾಡಲಿ ತೆರೆ ಮೇಲ್ಗಡೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿವರೆಗೂ ನನ್ನ ಮಂಡ್ಯ ಭಾಷೆನ ಉಳಿಸ್ತವ್ರು ನೀವು. ಯಾಕಂದರೆ ಫಸ್ಟ್ ಡೇ ಇಂದ ಬೇಕಾದಾಗ್ಲಿಕ್ಕಲ್ಲ, ಪಕ್ಕದಲ್ಲಿ ಹೆಂಗಸಿರ್ಬೇಕು ಅಷ್ಟೇ ಅಂತಂದೆ. ಅವತ್ತು ಅಂಬರೀಷನ್ ಆಶೀರ್ವಾದದಿಂದ ಶುರುವಾದ ಈ ಜರ್ನಿ ಇಲ್ಲಿವರೆಗೂ ನಿಂತೇ ಇಲ್ಲ. ಒಂದು ಲವ್ ಇನ್ ಮಂಡ್ಯ, ಒಂದು ಡ್ರಾಮಾ, ಒಂದು ಬ್ಯೂಟಿಫುಲ್ ಮನಸ್ಸುಗಳು, ಅದಾದ್ಮೇಲೆ ಲೂಸಿಯಾ, ಅದಾದ್ಮೇಲೆ ಕ್ವಾಟ್ಲೆ ಸತೀಶ, ಅಂಜದ ಗಂಡು, ಅಯೋಗ್ಯ, ಇಲ್ಲಿವರೆಗೂ ನನ್ನನ್ನು ನೀವು ಗೆಲ್ಸ್ಕೊಂಡ್ ಬಂದಿದ್ದೀರಾ. ಪ್ರತ್ಯೇಕವಾಗಿ ನನ್ನ ನಿಲ್ಲಿಸಿದ್ದೀರಾ ಈ ಜಾಗದಲ್ಲಿ, ಈ ಕರ್ನಾಟಕದಲ್ಲಿ. ಹಾಗಾಗಿ ನಿಮ್ಮನ್ನ ಯಾವಾಗಲೂ ಎದೆವಡೆ ಇಟ್ಕೊಂಡಿರ್ತೀವಿ ನಾವು. ಅಷ್ಟೇ ಪ್ರೀತಿಯಿಂದ ನಿಮ್ಮ ಬಗ್ಗೆ, ಭಕ್ತಿಯಿಂದ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರೋರು ನಾವು. ಕನ್ನಡ ಚಿತ್ರರಂಗ ನಮ್ಮ ಎಲ್ಲ ಸಿನಿಮಾಗಳನ್ನ ನೋಡಿ ಎಲ್ಲರನ್ನ ಬೆಂಬಲಿಸಿ ಅಂತ ಕೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಎಸ್ಪೆಷಲಿ ಮುನೇಗೌಡರಿಗೆ. ಏನು ಈ ಸಿನಿಮಾನ ಸುಮಾರು ಜನ ಅಯೋಗ್ಯ 2 ಮಾಡ್ತೀವಿ ಅಂದಾಗ ಅಫ್ಕೋರ್ಸ್ ಸೀಕ್ವೆಲ್ಗೆ ತುಂಬ ಜನ ಕ್ಯೂ ಅಲ್ಲಿ ಇರ್ತಾರೆ. ಪ್ರೊಡ್ಯೂಸರ್ಸು ತುಂಬ ಜನ ನನಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು. ಆ್ಯಕ್ಚುಲಿ ನಾನು ಕೊಟ್ಟಿರೋ ಅಡ್ವಾನ್ಸ್ನ ವಾಪಸ್ ಕೊಟ್ಬಿಟ್ಟು ಮುನೇಗೌಡರು ಬಂದು ಹೇಳಿದ್ರು, ಸರ್ ಈ ಪಿಕ್ಚರ್ ಮಾಡಿ ಸರ್ ಅಂತ, ಅಯೋಗ್ಯ 2ನ. ಅವಾಗ ನಾನು ಒಪ್ಕೊಂಡೆ. ಬಟ್ ಒಪ್ಕೊಂಡಿಗೆ ತಕ್ಕಂತೆ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡ್ಬಂದು ನಿಲ್ಸಿದ್ದಾರೆ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗಲಿ. ಆ್ಯಂಡ್ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ. ಒಂದು 50 ಕೋಟಿ ದುಡ್ಡು ಮಾಡಿ, ಚೆನ್ನಾಗಿ ದುಡ್ಡು ಮಾಡಿ, ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಸಿನಿಮಾನ ಹೆಗಲ ಮೇಲೆ ನಿಂತ್ಕೊಂಡಿದ್ದು ನನ್ನ ಪ್ರಮೋಷನ್ಗೆ ಮತ್ತು ಪ್ರತಿಯೊಂದಕ್ಕೂ ನನ್ನ ಅಣ್ಣ ತಮ್ಮದಿರ ಥರ ಪಕ್ಕದಲ್ಲಿ ನಿಂತ್ಕೊಂಡಿದ್ದು. ನೀವಿಬ್ಬರು ಅಲ್ಲಿದ್ರೆ ಬೆಲೆ ಇರಲ್ಲ. ಬನ್ನಿ ಇಲ್ಲಿಗೆ. ನೀವಿಬ್ಬರೇ ಈ ಸಿನಿಮಾನ ಕಾಪಾಡಿದ್ದು ನನ್ನ ಜೊತೆ. ನೀವಿಬ್ಬರು, ನಿಮಗೆ ಎಲ್ಲ ಬೆಲೆ ಗೌರವ. ಒಂದ್ಸಲ ಕಿರ್ತಿರೋ ಅವರಿಬ್ಬರಿಗೆ ಇನ್ನೂ ಜೋರಾಗಿ ಬರಲಿ ಚಪ್ಪಾಳೆ. ಇವರಿಬ್ರು ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಯಾರಿಲ್ಲ ಅಂದ್ರೂ ಆಗ್ತಾ ಇತ್ತು. ನಾನಿಲ್ಲ ಅಂದ್ರೆ ಆಗ್ತಾ ಇತ್ತು, ರಚಿತಾ ಅವ್ರಿಲ್ಲ ಅಂದ್ರೂ ಈ ಸಿನಿಮಾ ಆಗ್ತಾ ಇತ್ತು. ಬಟ್ ಇವರಿಬ್ರಿಲ್ಲ ಅಂದಿದ್ರೆ ಈ ಸಿನಿಮಾ ಸಾಧ್ಯನೇ ಇಲ್ಲ. ನನ್ನ ಪ್ರಮೋಷನ್ಗೆ ಪ್ರತಿಯೊಂದು ಕ್ಷಣ ನನಗೆ ಹೆಗಲು ಕೊಟ್ಕೊಂಡು 15 ದಿವಸದಿಂದ, ಒಂದು ತಿಂಗಳಿಂದ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಕಷ್ಟ ಸುಖಗಳಲ್ಲಿ ಈ ಸಿನಿಮಾ ನಾಳೆ ಏನಾದ್ರು ಗೆದ್ರೆ ಕ್ರೆಡಿಟ್ ಫಸ್ಟ್ ಹೋಗ್ಬೇಕಾಗಿರೋದು ಇವರಿಬ್ಬರಿಗೆ ಆ ಕ್ರೆಡಿಟ್. ಸಿನಿಮಾ ಗೆದ್ರೆ 100% ನಿಮ್ಗೇನೆ ಬರ್ದಿಟ್ಕೊಳ್ಳಿ. ಆ ಗೆಲುವು ದೊಡ್ಡ ಮಟ್ಟಕ್ಕಾಗಲಿ. ಅದಾದ್ಮೇಲೆ ಮಹೇಶ ಬಾ, ಇಲ್ಲಿ ಬಾ, ಮೇಲ್ಗಡೆ ಅಲ್ಲಿ ನಿಂತ್ಕೊಬೇಡ, ಬಾ. ನೀನು ತುಂಬ ಕಷ್ಟಪಟ್ಟಿದ್ಯಾ, ತುಂಬ ತಡ್ಕೊಂಡಿದ್ಯಾ, ತುಂಬ ಒದ್ದಾಡಿದ್ಯಾ. ಈ ಸಿನಿಮಾನ ಗೆಲ್ಸೋದಕ್ಕೆ ನಿನ್ನ ಶ್ರಮ ತುಂಬ ದೊಡ್ಡದು. ನಿನಗೂ ಒಳ್ಳೇದಾಗಲಿ. ಈ ಸಿನಿಮಾ ಖಂಡಿತ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಡುತ್ತೆ. ಮುಂದಿನ ನಮ್ಮೆಲ್ಲರ ಜರ್ನಿ ತುಂಬ ಅದ್ಭುತವಾಗಿರುತ್ತೆ. ಮುನೇಗೌಡ ಸರ್, ನಿಮಗೂ ಅಷ್ಟೇ ಖಂಡಿತ ಒಳ್ಳೇದಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಪ್ರತಿಯೊಬ್ಬ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಫ್ಕೋರ್ಸ್ ಅರ್ಚನಾ ಆ್ಯಂಡ್ ನಯನ್ ಎಲ್ರಿಗೂ ಥ್ಯಾಂಕ್ಸ್. ಆಮೇಲೆ ಇಡೀ ಯಾರು ನಮ್ಮ ಪ್ರದೀಪ್ ಮತ್ತು ಯಾರಪ್ಪ ನಮ್ಮ ದೇವರಾಜ್ ಅವರು, ಪ್ರದೀಪ್ ಮತ್ತು ದೇವರಾಜ್ ಅವ್ರಿಗೆ, ಅವ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಪಿಕ್ಚರ್ ನೋಡ್ತೀರಾ ಆಗಸ್ಟ್ 7ಕ್ಕೆ? ಓಕೆ, ಸೂಪರ್. ಎನಿವೆ ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ. ಎಸ್ 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 ಚಪ್ಪಾಳೆ.
ಓ ಇವಾಗ ಹೇಳಿ ರಚ್ಚು ರಚ್ಚು. ಸಖತ್ತು ಜೋಶಲ್ಲಿದ್ದೀರ ಎಲ್ಲರೂ. ಇದೇ ಜೋಶಲ್ಲಿ ಒಂದ್ಸಲಿ ಬರಲಿ ರಚ್ಚು ಚಪ್ಪಾಳೆ. ಎಸ್ ಚೂರು ಮುಂದೆ. ಸೊ ರಚಿತಾ ರಾಮ್ ಅವರೇ, ಮೊದಲನೇದಾಗಿ ಸ್ವಾಗತ. ಅಯೋಗ್ಯ 1 ಇಂದ 2 ವರೆಗೂ ಏನೂ ಚೇಂಜಸ್ ಇಲ್ಲ, ಇನ್ನೂ ಸ್ವಲ್ಪ ಚೇಂಜ್ ಆಗಿದೆ. ಅದೇನಂದ್ರೆ ಬ್ಯೂಟಿ ಜಾಸ್ತಿ ಆಗಿದೆ ಅಷ್ಟೇ. ಸೊ ಏನು ಹೇಳಕ್ ಇಷ್ಟಪಡ್ತೀರಿ ಅಯೋಗ್ಯ 2? ಮೊದಲದಾಗಿ ನಿಮ್ ಎಲ್ರಿಗೂ ನಮಸ್ಕಾರ. ತುಂಬಾ 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 ಥ್ಯಾಂಕ್ಸ್. ನಮಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಅಂತ ಅಲ್ಲಿ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ. ಬಟ್ ನಿಮ್ಗೆ ಎಲ್ರಿಗೂ ಏನೋ ರೆಕಾರ್ಡ್ ಮಾಡ್ತಿದ್ದೀರಾ, ಬಂದು ನಿಂತ್ಕೊಂಡು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಹೃತ್ಪೂರ್ವಕ ಮನ್ಸಾರೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 2.5 ಅವರ್ ಹಿಂಗೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೃಷ್ಣ ಅವ್ರು ಹೇಳ್ದಂಗೆ ಇಷ್ಟು ತಾಳ್ಮೆಯಿಂದ ಇಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಾ ಅಲ್ವಾ. ಸಿನಿಮಾ ರಿಲೀಸ್ ಆದಾಗ 2 ಅವರು ದಯವಿಟ್ಟು ನಿಮ್ಮ ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ರಿಗೂ ಪ್ರೋತ್ಸಾಹಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹೆಂಗಾಗ್ಬಿಟ್ಟಿದೆ ನೋಡಿ ಪರಿಸ್ಥಿತಿ, ದಯವಿಟ್ಟು ಅಂತ ಕೇಳೋ ಥರ ಆಗೋಗಿದೆ. ಬೇರೆ ಸಿನಿಮಾ ಬೇರೆ ಭಾಷೆ ಸಿನಿಮಾ ನೋಡಬೇಡಿ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ಪ್ರಿಯಾರಿಟಿ ನಮ್ಮ ಕನ್ನಡ. ಎಲ್ಲದಕ್ಕೂ ಕಿತ್ತಾಡ್ತೀವಿ ಅಂತೆ, ನಮ್ಮ ಭಾಷೆ ನಮ್ಮ ಸಿನಿಮಾ ಕಿತ್ತಾಡೋಕ್ಕಾಗಲ್ವಾ? ನಾವು ಕಿತ್ತಾಡ್ತೀವಿ ಇವತ್ತು ವೇದಿಕೆ ಮೇಲೆ. ದಯವಿಟ್ಟು ಸಿನಿಮಾ ನೋಡಿ. ನೋಡ್ತೀರಾ ಅಲ್ಲ? August 7th, August 7ನೇ ತಾರೀಕು ನಮ್ಮ ಸಿನಿಮಾ ಅಯೋಗ್ಯ 2 ರಿಲೀಸ್ ಆಗ್ತಿದೆ. ಈಗ ನೋಡ್ತೀವಿ ಅನ್ನೋದಲ್ಲ, ನೋಡಬೇಕು. ಓಕೆನಾ? ಹಾ, ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದೀರಾ? ನೋಡ್ತೀರಾ? ನಮ್ಮ ಸಿನಿಮಾ ಒಂದೇ ಅಲ್ಲ, ಪ್ರತಿ ಸಿನಿಮಾ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಕಂಟೆಂಟ್. ಏನ್ರಿ ಕಂಟೆಂಟ್? ಇವಾಗ ಬರ್ತಿರೋ ಸಿನಿಮಾದಲ್ಲಿ ಕಂಟೆಂಟ್ ಇಲ್ವಾ? ಹಾಂ, ಯಾಕೆ ಸಿನಿಮಾ ನೋಡಲ್ಲ? ಮತ್ತೆ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಜೊತೆ ಎಲ್ಲ ಸಿನಿಮಾ ನೋಡೋಣ, ಎಲ್ಲ ಭಾಷೆ ಸಿನಿಮಾ ನೋಡೋಣ. ಆವಾಗಲೇ ಹೇಳ್ದಂಗೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಭಾಷೆ, ನಮ್ಮ ಸಿನಿಮಾ. ದಯವಿಟ್ಟು ನಮ್ಮೆಲ್ಲರನ್ನು ಬೆಳೆಸಿ, ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ. 10 ವರ್ಷ, 15 ವರ್ಷ, 25 ವರ್ಷ ಗೊತ್ತಿಲ್ಲ, ಬಟ್ ಇಷ್ಟು ವರ್ಷ ಇಲ್ಲಿದ್ದೀವಿ ಅನ್ನೋದಕ್ಕೋಸ್ಕರ ಈ ಕಾರಣ ನಿಮ್ಮೆಲ್ಲರಿಂದ, ನಿಮ್ಮ ಪ್ರೀತಿಯಿಂದ ಇಷ್ಟು ವರ್ಷ ನಾವು ಸತತವಾಗಿ ಯಾವುದೇ ಥರ ನೆಗೆಟಿವ್ ಕಾಮೆಂಟ್ಸ್ ತೊಗೊಂಡ್ರೂ ಸಹ, ಪಾಸಿಟಿವ್ ಕಾಮೆಂಟ್ಸ್ ತೊಗೊಂಡ್ರೂ ಸಹ, ಕಾಮೆಂಟ್ಸ್ ಬಂದೇ ಬರುತ್ತೆ. ಕಾಮೆಂಟ್ಸ್ ಬರೋದೇ ಖುಷಿ. ಯಾಕೆ ಹೇಳಿ? ನೆಗೆಟಿವ್ ಬಂದಾಗ ಅಟ್ಲೀಸ್ಟ್ ಅಟೆನ್ಷನ್ ಕೊಡ್ತಿದ್ದೀರಲ್ಲ ನಮಗೋಸ್ಕರ. ಎಷ್ಟೋ ಹೊತ್ತು ಒಂದು 10 ಸೆಕೆಂಡ್ ಟೈಮಲ್ಲಿ ಕಾಮೆಂಟ್ಸ್ ಮಾಡ್ತಾರಾ ನೆಗೆಟಿವ್ ಆಗೇ, ಅದು ಟೈಮೇ, ಅದು ನಮಗೋಸ್ಕರ, ಅದು ಖುಷಿನೇ ನಮಗೆ. ಏನೇ ಇದ್ರೂ ನಮಗೋಸ್ಕರ ಪ್ರೀತಿಯಿಂದ ಟೈಮ್ ಕೊಟ್ಟು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಪಾಸಿಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಸಿನಿಮಾ ನೋಡ್ತೀರಾ, ಬೈತೀರಾ, ಹೊಗಳ್ತೀರಾ. ಇಷ್ಟು ವರ್ಷ ನಮ್ಮೆಲ್ಲರೂ ಎಂಕರೇಜ್ ಮಾಡಿಕೊಂಡು, ಪ್ರೀತಿ ಮಾಡಿಕೊಂಡು, ಬ್ಲೆಸ್ ಮಾಡಿಕೊಂಡು, ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಇಂಡಸ್ಟ್ರಿ ಪರವಾಗಿ, ಎಲ್ಲ ನಟ ನಟಿಯರ ಪರವಾಗಿ, ಎಲ್ಲ ತಂತ್ರಜ್ಞರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾನ ಉಳಿಸಿ, ಬೆಳೆಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲವ್ಲಿ. ಬಟ್ ಆ್ಯಕ್ಚುಲಿ ಅದಕ್ಕೆ ರಚ್ಚುನ ಲೇಡಿ ಸೂಪರ್ ಸ್ಟಾರ್ ಅನ್ನೋದು. ಎಷ್ಟು ಕಾಳಜಿ ಇತ್ತು, ಎಷ್ಟು ಪೇನ್ ಇತ್ತು, ಎಲ್ಲದಕ್ಕೆ ಹೆಚ್ಚಾಗಿ ಆ ಕನ್ನಡ ಅನ್ನೋ ಪ್ರೀತಿ ಇತ್ತು. ಇಲ್ಲ, ನನಗೆ ಅಲ್ಲಿ ಕೂತ್ಕೊಂಡಾಗ ಎಲ್ಲರೂ ನೋಡ್ತಿದ್ದೆ ಪಾಪ. ತುಂಬ ಹೊತ್ತಿಂದ ಯಾರು ನೆಕ್ಸ್ಟ್ ಮಾತಾಡ್ತಾರೆ, ಎಲ್ಲರೂ ಟೈಮ್ ತೊಗೊಳ್ತಿದ್ದೀವಿ, ಮಾತಾಡ್ತಿದ್ದೀವಿ ಎಕ್ಸೈಟ್ಮೆಂಟಲ್ಲಿ. ಇಲ್ಲಿ ಬಂದು ನಿಂತ್ಕೊಂಡಾಗ ಗೊತ್ತಾಗತ್ತೆ ಅದರದ್ದು ಭಯ, ಅದರ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ. ಕೆಲವೊಮ್ಮೆ ತೊದಲ್ತೀವಿ, ಕೆಲವೊಮ್ಮೆ ಮಾತು ಬರಲ್ಲ, ಕೆಲವೊಮ್ಮೆ ಮಾತೇ ನಿಲ್ಸೋಕ್ಕಾಗಲ್ಲ, ಅಷ್ಟು ಮಾತಿರುತ್ತೆ. ಸೊ ಅದನ್ನೆಲ್ಲ ಬೇರ್ ಮಾಡಿ, ತಪ್ಪೋ ಸರಿನೋ ನೀವುಗಳೇ ತಪ್ಪು ಮಾಡ್ತೀರಂತ ಅದನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ತೀರಲ್ವ, ನಾವು ತಪ್ಪು ಮಾಡ್ತೀವಿ, ನಾವು ಮನುಷ್ಯರೇ, ನಾವು ಮಾಡೋ ತಪ್ಪನ್ನ ಹೊಟ್ಟೆಗೆ ಹಾಕ್ಕೊಳ್ಳಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ, ಪ್ರೋತ್ಸಾಹಿಸಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಇಲ್ಲಿ ಬಂದಂಥ ಎಲ್ರಿಗೂ
ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಪುಟ್ಟ ಮಕ್ಕಳಿಗೆ ನಮಸ್ಕಾರ. ಹಾಗೆ ನಮ್ಮ ಸಿನಿಮಾ ಒಳ್ಳೇದಾಗಲಿ ಅಂತ ಮನ್ಸಾರೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಯೂನಿಟಿನ ಆ್ಯಕ್ಚುಲಿ ನಾವು ಮ್ಯಾಟ್ನಿ ಸಿನಿಮಾನೂ ಇಲ್ಲೇ ನಾವು ಮಾಡಿದ್ದು ಅಲ್ವಾ, ಪ್ರೀ ರಿಲೀಸ್ ಇವೆಂಟ್. ಇನ್ನೊಂದು ಸಂಜು ವೆಡ್ಸ್ ಗೀತಾನು ಇಲ್ಲೇ, ಹಲವಾರು ಸಿನಿಮಾಗಳ ಪ್ರೀ ರಿಲೀಸ್ ಇವೆಂಟ್ ಕೂಡ ಇಲ್ಲೇ ಆಗಿದ್ದು ಅನ್ಕೋತೀನಿ. ಕರೆಕ್ಟ್. ಆ್ಯಂಡ್ ಖುಷಿ ಜನಗಳ ಮಧ್ಯೆ ಇರೋದು. ಯಾರೋ ಬಂದು ಹೇಳಿದ್ರು, ಯಾರು ಹೇಳಿದ್ರು, ಅವರ ಒಂದು ಚಪ್ಪಾಳೆ, ಅವರ ಒಂದು ವಿಸಿಲ್, ಅವರ ಒಂದು ಕೂಗಿಲ್ಲ ಅಂದರೆ ನಮಗೆ ಇಷ್ಟೊತ್ತವರೆಗೂ 9:30ಗೆ ನಿಮ್ಮೆಲ್ರಿಗೂ ಹೊಟ್ಟೆ ಹಸಿವಾಗ್ತಿದೆ ಅಲ್ವಾ? 9:30 ಆಯ್ತು. ನಿಮ್ಮ ಕೂಗು ನಮ್ಮ ಹೊಟ್ಟೆ ತುಂಬ್ತಿದೆ ಅಷ್ಟೇ. ಅದರದ್ದು ಆ ಒಂದು ಕಿಕ್ ಇರುತ್ತಲ್ಲ, ಆರ್ಟಿಸ್ಟ್ಗಳಿಗೆ ಮಾತ್ರ ಗೊತ್ತಾಗೋದು. ನಿಮ್ಗಳ ವಿಸಿಲ್, ನಿಮ್ಗಳ ಕೂಗು, ನಿಮ್ಗಳ ಚಪ್ಪಾಳೆ, ಅದೇ ನಮಗೆ ಹೊಟ್ಟೆ ತುಂಬ್ತಿರೋದು. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಬರೀ ವಿಸಿಲ್ ಬರಲಿಲ್ಲ ಅಣ್ಣ, ಬರೀ ವಿಸಿಲ್. ಅದರ ಜೊತೆಗೆ ಸ್ಪೆಷಲ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಆಗಿರುವಂಥ ನಮ್ಮ SI ಮೇಡಮ್ಗೆ, ಭಾಗ್ಯವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೆಸೆನ್ಸ್ ನಮಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ವಿಶಿಂಗ್ ಅಸ್. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಇಲ್ಲಿ ನಾನು ಆಕ್ಚುಲಿ ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೋಬಹುದು, ಎಲ್ಲರ ಅಚ್ಚುನೇ ನಾನು ಹೇಳಿ ಇಲ್ಲ. ನಾನು ನನ್ನ ಸಿನಿಮಾ ಬಗ್ಗೆ, ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ನಟರ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ಸೀಕ್ವೆಲ್. 8 ವರ್ಷ ಆದಮೇಲೆ ಈ ಸಿನಿಮಾ ಬರ್ತಿದೆ. ಮಾಡಬೇಕು ಅಂದ ತಕ್ಷಣ ಎಲ್ಲರೂ ಖುಷಿಯಿಂದ ಬಂದು ಒಂದು ರಿಯೂನಿಯನ್ ಥರ ಇದು ನಮಗೇನೆ. ಆ್ಯಂಡ್ ಮಹೇಶ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಇದರದ್ದು ನೆಕ್ಸ್ಟ್ ಪಾರ್ಟ್ 3 ಆಗುತ್ತೆ, 4 ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ನಾನು ಜೊತೆಗೆ ಐ ಥಿಂಕ್ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಅಂತ ಹೇಳ್ಬೋದು. ನನ್ನ ಜೊತೆಗೆ ನಮ್ಮ KRP ಮತ್ತು ನಮ್ಮ ಗಿರಿ, ಬಿಕಾಸ್ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಅವರು. ಸತೀಶ್ ಅವರು ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಸಿನಿಮಾದಲ್ಲಿ ಇಷ್ಟು ಎನರ್ಜಿ ಕೊಟ್ಟು ಡಾನ್ಸ್ ಮಾಡಿರೋದು, ಫುಲ್ ಜೋಶಲ್ಲಿ ಮಾಡಿ ಡಾನ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ, ಸ್ವಲ್ಪ ಎನರ್ಜಿ ಜಾಸ್ತಿ ಇದೆ. ಆ್ಯಂಡ್ ಪ್ರಜ್ಞಾ, ವೆಲ್ಕಮ್ ಬ್ಯಾಕ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಹೇಳ್ತಾರೆ. ಐ ಆಮ್ ಸೋ ಸಾರಿ. ಒಳ್ಳೇದಾಗಲಿ ನಿಮಗೆ, ಆದಷ್ಟು ಸಿನಿಮಾಗಳು ಮಾಡಿ. ವಿ ಲವ್ ಯು ಸೋ ಮಚ್ ಆ್ಯಂಡ್ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಆ್ಯಂಡ್ ವೆರಿ ಹಾಟ್. ನನಗೆ ಸಖತ್ ಇಷ್ಟ ಆಯ್ತು ಈ ಹಾಡು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಮಾಡಿದಂಥ ಹರ್ಷ ಮಾಸ್ಟರ್, ಮೋಹನ್ ಮಾಸ್ಟರ್, ಬಜರಂಗಿ ಮೋಹನ್ ಮಾಸ್ಟರ್, ಹಾಗೆ ಸಂತು ಮಾಸ್ಟರ್, 3 ಜನಕ್ಕೂ ಥ್ಯಾಂಕ್ಸ್. ಆ್ಯಂಡ್ ಚೇತು ಎಲ್ಲ ಹಾಡನ್ನ ಬರೆದಂಥ ನಮ್ಮ ಚೇತು, ಥ್ಯಾಂಕ್ ಯು ಸೋ ಮಚ್. ಮಾಸ್ತಿ, ಥ್ಯಾಂಕ್ಸ್ ಅ ಲಾಟ್. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ಬರ ಒಂದು 3ನೇ ಸಿನಿಮಾ ಇದು, ಇಬ್ಬರು ಒಂದು ಅಸೋಸಿಯೇಷನಲ್ಲಿ. ತುಂಬ ಖುಷಿ ಇತ್ತು, ತುಂಬ ಚೆನ್ನಾಗಾಗಲಿ ಸಿನಿಮಾ. ನನ್ನ ಕಡೆಯಿಂದ ನನ್ನ ತಂಡಕ್ಕೆ ಆಲ್ ದ ಬೆಸ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಪ್ರೊಡ್ಯೂಸರ್ ಮುನೇಗೌಡರು ಸರ್, ಒಂದು ಡಿಸ್ಕಷನಲ್ಲಿ ಇಷ್ಟಪಟ್ಟು ಈ ಥರ ಸೀಕ್ವೆಲ್ ಅಲ್ವಾ ಮಾಡೋಣ ಅಂತ ಹೇಳಿ ತುಂಬ ಒಂದು ಕಾನ್ಫಿಡೆನ್ಸಿಂದ, ತುಂಬ ಪ್ರೀತಿಯಿಂದ ಮಾಡೋಣ ಬಿಡಿ ಅಂತ ಹೇಳಿ ಅವರು ಮತ್ತು ಅವ್ರ ತಂಡ ಈ ಸಿನಿಮಾನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ. ನಮ್ಮ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದಂಥ ನರಸಿಂಹಣ್ಣ ಆಗಿರ್ಬೋದು, ಮುನೇಗೌಡರು ಸರ್ ಅವರ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಪ್ರೊಡಕ್ಷನ್ ಅಣ್ಣಂದಿರು ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ನನ್ನ ಟೀಮ್, ನನ್ನ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಮೈ ಡಾರ್ಲಿಂಗ್ EPs ಅರ್ಚನಾ ಆ್ಯಂಡ್ ನಯನ್, ಥ್ಯಾಂಕ್ಸ್ ಅ ಲಾಟ್. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ, ಬಿಡುಗಡೆ ಆಗ್ತಿದೆ. ಮಿಸ್ ಮಾಡಿದೆ ನಮ್ಮ ಸಿನಿಮಾ ಅಯೋಗ್ಯ 2ನ ನೋಡಿ. ಆ್ಯಂಡ್ ಐ ಲವ್ ಯು ಆಲ್ ಆಸ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಸೊ ಸೆಲ್ಕೋರ್ ಹಾಗೂ ಗೋಲ್ಡ್ ವಿನ್ನರ್ ಎಲ್ರಿಗೂ ನಮಸ್ಕಾರ. ನಾನು ಮಾತ್ರ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. 7ನೇ ತಾರೀಕು ಬೆಳಗ್ಗೆ 10 ಸಿನಿಮಾ ಸ್ಟಾರ್ಟ್ ಆಗುತ್ತೆ, 1:30 ಮುಗಿಯುತ್ತದೆ. ಸಿನಿಮಾ ಮಾತಾಡಿದ್ರೆ ನಾನು ಮಾತಾಡೋದು ಒಂದು ವ್ಯಾಲ್ಯೂ ಇರುತ್ತೆ ನಿರ್ದೇಶಕನಿಗೆ. ಥ್ಯಾಂಕ್ಸ್ ಹೇಳಕ್ಕೆ ಮಾತ್ರ ನಾನು ಇದನ್ನು ವೇದಿಕೆ ಇಟ್ಕೋತೀನಿ. ಮದರಿಂಗ್ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡೋಕ್ಕೆ. ನಾಗು ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರಮೋದರ್ ಸರ್, ಹಾಗೆ ನಮ್ಮ ಹ್ಯಾಂಗ್ ರೆಬಲ್ ಸ್ಟಾರ್ ಅಭಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಸತೀಶ್ ಸರ್, ಥ್ಯಾಂಕ್ ಯು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೇಡಮ್, ಥ್ಯಾಂಕ್ ಯು, ಮತ್ತೊಮ್ಮೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಪ್ರಜ್ಞೆ ಅವರೇ, ತುಂಬ ಥ್ಯಾಂಕ್ ಯು ನಿಮ್ಮ ಡೆಡಿಕೇಶನ್ಸ್ಗೆ. ಆ್ಯಂಡ್
ನನ್ನ ಎಲ್ಲ ಟೆಕ್ನಿಷಿಯನ್ ಎಡಿಟರ್ ಸುರೇಶ್, ನಿನ್ನೆ ಮೊನ್ನೆ ಎಲ್ಲ ಚೆನ್ನೈಲಿ ಹೈದ್ರಾಬಾದಲ್ಲಿ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಎಷ್ಟೇ ವರ್ಕ್ ಮಾಡ್ಬೇಕಾದ್ರೆ ನನಗೆ ಸಾಥ್ ಕೊಟ್ಟಿದ್ದದ್ದು ನನ್ನ DOP ವಿಶ್ವ ಅವರು, ಅಗೈನ್ ಎಡಿಟರ್ ಸುರೇಶ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಇದ್ರು ಮುನೇಗೌಡರು ಸರ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಆ್ಯಂಡ್ ಪ್ರದೀಪ್ ಸರ್ ಆ್ಯಂಡ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎವ್ರಿಥಿಂಗ್. ಇವತ್ತು ನನ್ನ ಬ್ರದರ್ಸ್ ಅಂತಲೇ ಹೇಳ್ತೀನಿ ನನ್ನ ಡಿಪಾರ್ಟ್ಮೆಂಟ್. ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಅವ್ರ ಮನೆ ಫ್ಯಾನ್ ಇದ್ದಾರೆ, ನಾನು ಮಹೇಶ್ ಜರ್ ಜೊತೆ ನಿಂತ್ಕೋತೀನಿ. ಥ್ಯಾಂಕ್ ಯು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಆ್ಯಂಡ್ KR ಗಿರಿ ಅವರು, ಮಂಜು ಪವಾಡ್ ಅವರು, ವೆರಿ ಟ್ಯಾಲೆಂಟೆಡ್. ಅವ್ರು ಯಾರು ಇರೋ ಪಕ್ಕಕ್ಕೆ ನಿಂತ್ಕೊಂಡ್ರು ಸುಧಾ ಆ ಸೀನ್ಗೆ ಜೀವ ಕೊಡುವಂಥ ನಟರು ಅವರು. ಅಂಥ ಸ್ನೇಹ, ಥ್ಯಾಂಕ್ ಯು. ಪದೇ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶ್ವೇತಾ ಅವರು ಇದ್ದಾರೆ, ರಾಜೇಶ್ವರಿ ಅವರು ಇದ್ದಾರೆ, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ. ಆ್ಯಂಡ್ ಬರ್ತೀನಣ್ಣ, ರವಿಶಂಕರ್ ಸರ್ ಬಗ್ಗೆ ಹೇಳಲೇಬೇಕು. ಬಚ್ಚೇಗೌಡ ಸರ್ ಅನ್ನೋ ಒಂದು ಪಾತ್ರ, ಅದು ನಾನು ನೋಡಿದ್ದೆ. ಬಚ್ಚೇಗೌಡ ಇಲ್ಲದೆ ಮುದ್ದೆಗೌಡ ಇಲ್ಲ, ಮುದ್ದೆಗೌಡ ಇಲ್ಲದೆ ಬಚ್ಚೇಗೌಡ ಇಲ್ಲ, ಆ ಥರ ಅದೊಂಥರ. ಹೌದು, ಅದು ವರ್ಸಸ್ ಅಂತ ಹೇಳ್ತೀನಿ. ಬಚ್ಚೇಗೌಡ ಎಕ್ಸಾಕ್ಟ್. ಹೌದು. ಸೊ ಈಗ ಸೋತಿದ್ದಾರೆ ಅಯೋಗ್ಯ ಪಾರ್ಟ್ 1ನಲ್ಲಿ. ಕೊನೆಗಳಿಗೆಯಲ್ಲಿ ಒಂದು ಹೋಟೆಲ್ ಸೋತಿರೋದೇನೆ ನಮ್ಮ ಬಚ್ಚೇಗೌಡ ಕ್ಯಾರೆಕ್ಟರ್. ಬಟ್ ಅವ್ರ ಕಿಂಗ್ ಮೇಕರ್, ಅವ್ರ ಜೊತೆ 7 ಜನ ಬೆಂಬರ್ಸಿದ್ದಾರೆ. ಆ ಸಪೋರ್ಟ್ ಹೆಂಗಿರುತ್ತೆ, ಅವ್ರು ಇವಾಗಿನ ಟಗ್ ಆಫ್ ವಾರ್ ಹೆಂಗಿರುತ್ತೆ ಅನ್ನೋದೇ ಮಜಾ ಸಖತ್ತಾಗಿದೆ. ಅವರು ಪ್ರತಿ ಪಾತ್ರನೂ ಅವರೊಬ್ಬರು ನಿರ್ದೇಶಕ ಇದ್ದಾರೆ, ಯಾಕಂದ್ರೆ ಇವ್ರು ಡೈರೆಕ್ಷನ್ ಮಾಡಿದ್ದಾರೆ. ಅವರೆಷ್ಟೋ ಪಾತ್ರ ನನಗೆ ತಿದ್ದಿದ್ದಾರೆ. ಮಹೇಶ್ ಹಿಂಗೆ ಮಾಡೋಣ, ಒಬ್ಬ ನಿರ್ದೇಶಕನಾಗಿ ಅವ್ರನ್ನ ಕೇಳ್ಕೋತಾರೆ ಅದನ್ನು. ಬಟ್ ಅಮೇಝಿಂಗ್ ಅದು. ಅವ್ರು ಬತ್ತು ಅಂದರೆ ಸಾಕು, ನನಗಾಗಲಿ ಸತೀಶ್ ಸರ್ಗಾಗಲಿ ಒಂದು ಎನರ್ಜಿ. ಹಗಲು ರಾತ್ರಿ ಅವ್ರು ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ನಂಬಿಕೆನ 7ನೇ ತಾರೀಕು ಉಳಿಸ್ಕೋತೀನಿ. ಆ್ಯಂಡ್ ಸತೀಶ್ ಸರ್ ಬಗ್ಗೆ ಹೇಳಬೇಕು, ನನ್ನ ಬ್ರದರ್. ಯಾವತ್ತೇ ಆಗಲಿ ಮೊದಲ ನಿರ್ಮಾಪಕ, ಮೊದಲ ಹೀರೋ, ಟ್ಯಾಲೆಂಟ್ ನೋಡ್ಕೊಡ್ತಾರೆ, ಆಮೇಲೆಲ್ಲ ಸಕ್ಸಸ್ ನೋಡ್ಕೊಡೋದು. ಥ್ಯಾಂಕ್ ಯು ಸರ್. ಆಪರ್ಚುನಿಟಿ 2ನೇ ಸಲ ಕೊಡ್ತೀರಾ. ಪಾರ್ಟ್ 3ಗೆ ಹಂಗೆ ಕಂಟಿನ್ಯೂ ಆಗೋಣ. ಜನ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಮೇಡಮ್, ನೀವು ಅಷ್ಟೇ. ಆವತ್ತು ನಿಮ್ಮ ಹತ್ರ ನಾನು ತಾಜ್ ವೆಸ್ಟ್ ಎಂಡ್ ಬಂದು ಕಥೆ ಹೇಳಿದಾಗ ಬೇಡ ನಾನೇ ಕರಿತೀವಿ ಮೇಡಮ್, ಈಗ ಬೇಡ ಸ್ಪೆಷಲ್ ಎಂಟ್ರಿ. ಗೆಸ್ಟ್ಗಳಿದ್ದಾರೆ ಮೇಡಮ್, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವತ್ತು ಒಂದು ಮಾತು ಹೇಳಿದ್ರೆ, ಮಹೇಶ್ ಕತೆ ಹೆಂಗಿದೆ ಹಂಗೆ ತರಬೇಕು, ಹೊಸಬಾಗಿ ನಾನು ಡೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಆ ಆಪರ್ಚುನಿಟಿ ಕೊಟ್ಟಿದ್ದ ಅಯೋಗ್ಯ 100 days ಆಯಿತು. ಅಗೇನ್ ಬಂದಾಗ ಅದನ್ನೇ ಹೇಳಿದ್ರಿ. ಮಂಗಳೂರಲ್ಲಿ ನೀವು ಕಲ್ಟ್ ಶೂಟಿಂಗಲ್ಲಿದ್ರಿ. ಮಹೇಶ್ ಅಗೇನ್ ಅದೇ ನಂಬಿಕೆ ಇಡ್ತಾ ಇದ್ದೀನಿ, ಚೆನ್ನಾಗಿ ಮಾಡೋಣ. ಪಾರ್ಟ್ 1ಗಿಂತ ಪಾರ್ಟ್ 2 ಅಂದಾಗ ನೀವು ಡಬ್ಬಿಂಗಲ್ಲಿ ನೋಡಿದ್ದೀರ ಸಿನಿಮಾ ಹೇಗೆ ಬಂದಿದೆ ಅಂತ. ಆ ನಂಬಿಕೆನ ಜನ ಖಂಡಿತ ಕಾಪಾಡ್ಕೋತಾರೆ ನಮ್ದಿದೆ. ಮಾಸ್ತಿ ಸರ್, ನಿಮ್ಮ ಸರಸ್ವತಿ ನಿಮ್ಮ ಕೈಯಲ್ಲಿ ಬರವಣಿಗೆ ಎಕ್ಸ್ಟ್ರಾರ್ಡಿನರಿ. ಅದು ಏನು ಹೇಳಿದ್ರು 7ನೇ ತಾರೀಕು ಜನ ಮಾತಾಡ್ತಾರೆ. ಥ್ಯಾಂಕ್ ಯು ಗೆಳೆಯ, ನಿನ್ನ ಬಗ್ಗೆ ಹೇಳಂಗಿಲ್ಲ. ನನ್ನ ಉಸಿರು ಯಾವಾಗಲೂ ಇಷ್ಟ. ನಾನು ಎಷ್ಟು ದಿನ ಗಂಟ ಇಂಡಸ್ಟ್ರಿ ಇರ್ತೀವಿ ಅಷ್ಟು ಸಾಂಗ್ ನಿಂದೆ ಗೆಳೆಯ. ಆ ಬರವಣಿಗೆ ನಿಂದು. ಥ್ಯಾಂಕ್ ಯು. ಆ್ಯಂಡ್ ಪ್ರಮೋದ್ ಸರ್, ಅಭಿ ಸರ್ ಆ್ಯಂಡ್ ಹಾಗೂ ಪ್ರತಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಆಗಸ್ಟ್ 7ನೇ ತಾರೀಕು 10ವರೆಗೆ ನರ್ತಕಿ ಟೆಕ್ಸಲ್ಲಿ ಒಂದು ಯಶಸ್ಸಿನ ಆರಂಭ ಆಗುತ್ತೆ. ಅದಕ್ಕೆಲ್ಲ ನೀವು ಸಾಕ್ಷಿಯಾಗಿ ಎಲ್ಲರೂ ನೋಡಿ ಆರೈಸಿ. ಥ್ಯಾಂಕ್ ಯು ಸೋ ಮಚ್. ನಾನು ಅವತ್ತು ಹೇಳಿದೆ ಏನೂ ಮಾತಾಡಲ್ಲ. 7ನೇ ತಾರೀಕು 1ವರೆಗೆ ಅವತ್ತು ನಾನು ನಿಮಗೆ ಮಾತಾಡ್ತೀನಿ. ಏನೋ ಒಂದು ಪ್ರಾಮಿಸ್ ಕೊಟ್ಟಿದ್ದೆ, ಅದನ್ನು ಅದು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಆಶೀರ್ವಾದ ನಾವೆಲ್ಲರ ಮೇಲೆ ಇಲ್ಲಣ್ಣ. ಥ್ಯಾಂಕ್ ಯು ಅಣ್ಣ. ಮೊದಲ ಅಡ್ವಾನ್ಸ್ ನಿಮಗೆ ಗೆಳೆಯ. ಸರ್ KVN ಬನ್ನಿ. ಕನ್ನಡಕ ಎಲ್ಲ ಮಂಜಾಗೋಯ್ತು. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ಆಗಸ್ಟ್ 17, 2018 ಒಂದು ಸಿನಿಮಾ ಬರುತ್ತೆ ಅಯೋಗ್ಯ. ಆ ಡೇಟ್ ಹಾಕ್ಬೇಕು ಅಂತ ಹೇಳಿದಾಗ ಆಗಸ್ಟ್ 11 ಹಾಕ್ಕೊಂಡಿರ್ತೀನಿ. ಮಹೇಶ್ ಬೇಡಿ, 11 ಸಿನಿಮಾ ಬರ್ತಾ ಇದೆ, ಹೋಗ್ಲಿ ಬಿಡಿ, ಸಿಂಗಲ್ ಆಗಿ ಬರೋಣ, ಸೂಪರ್ ಆಗಿರುತ್ತೆ ಐಡಿಯಾ ಕೊಟ್ಟಿದ್ದೆ ನನಗೆ ಸುಪ್ರೀತ್ ಸರ್. ಅವತ್ತೂ ಅವ್ರು ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಅವತ್ತು ಇವರೇ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡಿದರು. ಇವತ್ತು ಆಗಸ್ಟ್ 7, 17 ಏನು ಸಂಬಂಧ ಇಲ್ಲ, ಎಲ್ಲ ಹೇಳಿ ಸುಪ್ರೀತ್ ಸರ್ ನಿಂತ್ಕೊಂಡ್ರು. ನನಗೂ ಆನೆ ಬಲ ಥರ ಇವತ್ತು ನಮಗೆ ಇದನ್ನು ಥಿಯೇಟರ್ ಸೆಟಪ್ ಮಾಡಿ ಇವತ್ತೇ 60 ಥಿಯೇಟ್ರ್ ಅನೌನ್ಸ್ ಮಾಡಿದ್ದೀವಿ. ಇನ್ನೂ ಬಸ್ ಸೆಟಪ್ ಅದನ್ನೇ. ಅಷ್ಟು ಪ್ರೀತಿ ಇಟ್ಕೊಂಡು ಮೊದಲ ವ್ಯಕ್ತಿ ಈ ಸಿನಿಮಾ ನೋಡಿರೋ ಮೊದಲ ವ್ಯಕ್ತಿ, ಮೊದಲ ವ್ಯೂ ಅಂದರೆ ಸುಪ್ರೀತ್ ಸರ್. ಅವರೇ ಮಾತ್ರ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಸೊ ಅಯೋಗ್ಯ 2 ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಫಸ್ಟು ಅಯೋಗ್ಯ ಸಿನಿಮಾ ಮಾಡಬೇಕು ಅಂದಾಗ ರಚಿತಾ ಮೇಡಮ್ ಅವರು ನಮ್ಮ ನಯನ್ನ ಇವ್ರನ್ನ ನನ್ನ ಹತ್ರ ಕಳಿಸಿದ್ರು. ಅಯೋಗ್ಯ ಅಂದ ತಕ್ಷಣ ನಾನು ಹಿಂದೆ ಮುಂದೆ ನೋಡಿದೆ, ಒಪ್ಕೊಂಡೆ. ಯಾಕಂದರೆ ಅಯೋಗ್ಯ 1 ಹಿಟ್ಟಾಗಿತ್ತಲ್ವ, ಹಂಗಾಗಿ ಅಯೋಗ್ಯ 2 ಸಿನಿಮಾ ಒಪ್ಕೊಂಡೆ. ಈ ಕಾರ್ಯಕ್ರಮಕ್ಕೆ
ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಕೃಷ್ಣ ಸಾರು, ನಾಗಭೂಷಣ್ ಸಾರು, ಅಭಿ ಸಾರು ಮತ್ತು ನಮ್ಮ ಫಸ್ಟ್ ಸಿನಿಮಾ ಹೀರೋ ಪ್ರಮೋದ್ ಅವ್ರು ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಎಲ್ಲ ನನ್ನ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ರಿಗೂ ಇದು ಲಾಸ್ಟು ಈವೆಂಟು, ಅದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಮ್ಮ ಮೇಡಮ್ಗೂ ಅಷ್ಟೇ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಹೀರೋ ಸಾಹೇಬ್ರ ಬಗ್ಗೆ ಹೇಳ್ಬೇಕು ನಾನು, ಪ್ರತಿ ಫಸ್ಟ್ ಡೇಯಿಂದ ಲಾಸ್ಟ್ವರೆಗೂ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿಕೊಂಡು ಈ ಸಿನಿಮಾನ ಯಶಸ್ವಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಜನಗಳಿಗೆ ಇಷ್ಟೇ ಕೇಳ್ಕೊಳೋದು, ಈ ಮಂತು 7th ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಏನಕ್ಕೆಂದರೆ ಎಲ್ಲ ಸಾಂಗು 3 ದಿವಸ 4 ದಿವಸ ಅಂತೇಳಿ ಅಂದಾಗ ಅದು 5 ದಿವಸ 6 ದಿವಸ 5 ದಿವಸ 4 ದಿವಸ ಆಗ್ತಾಯಿತ್ತು. ಈ ಸಾಂಗು 4 ಕಾಲ್ ಸೈಟ್ ಕೊಟ್ಟಿದ್ರು, 2 ಕಾಲ್ ಸೈಟಲ್ಲಿ ಮುಗಿಸ್ಕೊಟ್ಟಿದ್ದಾರೆ. ಹರ್ಷ ಮಾಸ್ಟರ್ಗೆ ಮತ್ತು ಇವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನೀವು ವಿಲನ್ ಪಾತ್ರಕ್ಕೂ ಅಷ್ಟೇ ಸೈ, ಮಧ್ಯ ಕಾಮಿಡಿನೂ ಅಷ್ಟೇ ಮಾಡ್ತಾ ಇರ್ತೀರ. ಬಟ್ ಈ ಒಂದು ಅಯೋಗ್ಯ 2ನಲ್ಲಿ ಆ್ಯಕ್ಚುಲಿ ಏನು ಮಾಡಿದ್ದೀರಾ ಸರ್? ಇದು ಸೀರಿಯಸ್ ಪಾತ್ರನ, ಕಾಮಿಡಿನ, ಏನಿದು? ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಇಲ್ಲ, ಫಸ್ಟು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಯೋಗ್ಯ 2ನ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ನಮ್ಮೆಲ್ರಿಗೂ ಥ್ಯಾಂಕ್ ಯು. ಅಯೋಗ್ಯ 1ನಲ್ಲಿ ನಮ್ಮ ಮಹೇಶು ಒಂದು ಒಳ್ಳೆ ಪಾತ್ರ ಕೊಟ್ಟ, ಬಚ್ಚೇಗೌಡ ಅಂತ. ಇದರಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರು. ನಮ್ಮ ಸಿದ್ದಗೌಡ ಆಪೋಸಿಟ್ಟು ಬಚ್ಚೇಗೌಡ. ಆವಾಗ ನಾನು ಹೇಳಿದ್ದು ಈ ಪಿಕ್ಚರ್ ಪಂಚ್ ಡೈಲಾಗ್ ಅದು, ನೀನು ಬಚ್ಚ, ನಾನು ಗೌಡ, ಬಚ್ಚೇಗೌಡ. ಸರ್ ನನ್ನ ಬೇಜಾರು ಅದಲ್ಲ ಸರ್, ಎಲ್ಲ ಟ್ರೋಲ್ ಪೇಜಲ್ಲಿ ನೀವು ನನಗೆ ಬಚ್ಚ ಅಂದಿರೋದು ಮಾತ್ರ ಬರುತ್ತೆ ಸರ್. ಇಲ್ಲ, ಅದೇ ಪಿಕ್ಚರ್ ಪಂಚ್ ಡೈಲಾಗು. ಐ ಆಮ್ ಸಾರಿ. ಇಲ್ಲ ಸರ್, ಚೆನ್ನಾಗಿತ್ತು, ಹಂಗಾದ್ರೂ ಟ್ರೋಲ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಅಯೋಗ್ಯ 2 ಅನ್ನೋವಾಗ ಅದಕ್ಕಿಂತ ಬೆಟರ್ ಆಗಿರಬೇಕೆ ಹೊರತು ಏನಾದರೂ ಸ್ವಲ್ಪ ಕಡಿಮೆ ಆದ್ರೂ ವರ್ಕೌಟ್ ಆಗಲ್ಲ. ಸೊ ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡ್ರು. ಆ್ಯಂಡ್ ವೆರಿ ಸಿನ್ಸಿಯರ್ ಮ್ಯಾನ್, ಹಂಬಲ್ ಪರ್ಸನ್ ಆ್ಯಂಡ್ ಮೈ ಗ್ರೇಟ್ ಡೈರೆಕ್ಟರ್. ಆಲ್ ದ ಬೆಸ್ಟ್. ನಮ್ಮ ಡೈರೆಕ್ಟರ್ ವಿಷನ್ಗೆ ಹಿಂದೆ ಸಪೋರ್ಟ್ ಮೇಯ್ನ್ ಬೇಕಂದರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಮುನೇಗೌಡ ಅವರು. ಈ ಪಿಕ್ಚರಲ್ಲೂ ಕ್ಲೈಮ್ಯಾಕ್ಸ್ ಫೈಟು ಅರ್ಜುನ್ ಡೀಟೇಲ್ಸ್ ಹೇಳಿಲ್ಲ, ಫೈಟ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್ ಕಮರ್ಷಿಯಲ್ ಸೆಟಪ್ಪು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಟೋಟಲ್ ಸಾಂಗ್ಸ್ ನೀವು ನೋಡಿದ್ದೀರಾ, ಎಲ್ಲೂ ನೋ ಕಾಂಪ್ರಮೈಸ್. ಸೊ ಥ್ಯಾಂಕ್ ಯು ಮುನಿಗೌಡ ಅವರೇ. ಆಮೇಲೆ ಹೇಳ್ತೀನಿರು, ಅದಕ್ಕೆ ಬರ್ತೀನಿ. ಆಮೇಲೆ ನಮ್ಮ ಸ್ಟಾರ್ ಕಾಸ್ಟು ನಿಮ್ಮಿಬ್ಬರನ್ನು ಬಿಟ್ಟು ಆಮೇಲೆ ಬರ್ತೀನಿ. ನಮ್ಮ KR ಪೇಟೆ ಆಗಿರ್ಬೋದು, ಗಿರಿಯ ಆಗಿರ್ಬೋದು, ಪಾವಗಡ ಆಗಿರ್ಬೋದು, ತಬಲಾ ನಾಣಿ, ನಮ್ಮ ಸಾಧು ಕೋಕಿಲ, ಎಲ್ಲರ ಜೊತೆಯಲ್ಲಿ ಎಲ್ರಿಗೂ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸತೀಶ್ ಅವರು. ಸತೀಶ್ ಅವರು ಫ್ಯಾಂಟಾಸ್ಟಿಕ್. ಇದು 3ನೇ ಕಾಂಬಿನೇಷನ್ ಅನ್ಕೋತೀನಿ ನಾವಿಬ್ಬರು. ಸೊ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಆಲ್ವೇಸ್ ಡಿಲೈಟ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ರಚಿತಾ ರಾಮ್ ಅವರು, ಇಟ್ ಇಸ್ ಪ್ಲೆಷರ್ ಟು ಆ್ಯಕ್ಟ್ ವಿತ್ ಯು. ಥ್ಯಾಂಕ್ ಯು. ವಿಶ್ ಯು ಆಲ್ ಸಕ್ಸಸ್. ಸರ್ ಬಟ್ ಆ್ಯಕ್ಚುಲಿ ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ಸರ್, ಅಂದರೆ ಪಾರ್ಟ್ 2 ಒಪ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಯಾರು? ಸತೀಶ್ ಅವರ ಇಲ್ಲ ಮಹೇಶ್ ಅವರ? ಅಯೋಗ್ಯ 2 ಅವರಿಬ್ಬರಿಗಿಂತ ಇದು ಮೇಲು. ನೀವು ಏನು ಹೇಳಿದ್ರು ಬೈದಂಗೆ ಆಗ್ತದೆ ಸರ್. ಹೋಗ್ಲಿ ಬಿಡಿ, ಪರಲ್ಲಿ ಕೇಳಿ ಅವಾಗಿಂದ. ಬಟ್ ಆದರೂ ಸರ್, ಈ ಒಂದು ಸಿನಿಮಾದಲ್ಲಿ ಬಚ್ಚೇಗೌಡರು ಏನು ಮಾಡಿರ್ಬೋದು ಅನ್ನೋ ಕುತೂಹಲ ತುಂಬ ಜನರಿಗಿದೆ, ನನಗೂ ಇದೆ. ಅಂದರೆ ಈ ಸಲ ವಿಲನ್ ಆಗಿರ್ತಾರೆ, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದು ಏನು ಮಾಡ್ತಾರೆ ಅಂತ ತಲೆ ಕೆಟ್ಟೋಗ್ತಾರೆ ಸರ್. August 7th ಥಿಯೇಟ್ರಲ್ಲಿ ಚಿತ್ರಮಂದಿರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ. ಎಸ್ ಸರ್. ಬಟ್ ಅವಾಗಿಂದ ಆರುಮುಗ್ಯಾಟ ಆಗಿಲ್ಲ, ಅಯೋಗ್ಯ 2 ಡೈಲಾಗ್. ನೀನು ಬಚ್ಚ, ನಾನು ಬಚ್ಚೆ ಗೌಡ. ಥ್ಯಾಂಕ್ ಯು. ಇನ್ಮೇಲಿಂದ ಆರ್ಮುಗ ಡೈಲಾಗ್ ಯೂಟ್ಯೂಬಲ್ಲಿ ನೋಡು ಸರ್. ನೋಡಿದ್ರು ಅವನು ಹೆಂಗೊಳಗೆ
ಹೇಳಿ ಸರ್. ಓಪ್ಪ ಓಪ್ಪ ಓ ಶಾಂತಿ ಶಾಂತಿ, ರೊಚ್ಚಿಗೆ ಬಿಟ್ಟವ್ರೆಲ್ಲ. ಗಂಡ ಹೆಣ್ಣ ಯಾರು? ಹಾ ಸರಿ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ, ಕರಿಗಿನ್ಗೆ ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ಡ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಸರ್ ಒಂದು ನಿಮಿಷ ಸರ್, ಮೈಗೆ ಹೋಯ್ತು. ಇದು ಅಯೋಗ್ಯ ಟು ಕೋಟೆ ಕಣೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಫ್ಕೋರ್ಸ್ ಪಾರ್ಟ್ 2ನಲ್ಲೂ ನೀವೇ ಅಮ್ಮ ಆಗಲೇಬೇಕು. ಸೊ ಈ ಪಾರ್ಟ್ 2 ಜರ್ನಿ ಬಗ್ಗೆ ಹೇಳಿ. ಪಾರ್ಟ್ 2 ಜರ್ನಿ ನನಗೆ ಕೇಳಿಸ್ತಿಲ್ಲ, ಮಾತಾಡ್ತಿರಲ್ಲ, ಚೂರು ವಾಲ್ಯೂಮ್ ಕೊಡಿ. ಕೇಳಿಸ್ತೀರಿ? ಪಾರ್ಟ್ 2 ಜರ್ನಿ ತುಂಬ ತುಂಬ ನೆನಪಲ್ಲಿ ಇಟ್ಕೊಳ್ಳೋ ಅಂಥ ಜರ್ನಿ, ಅದ್ಭುತವಾದ ಜರ್ನಿ. ನಾವು ಮೊದಲನೇದಾಗಿ ಅಯೋಗ್ಯ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದಾಗ ಮೊದಲನೇ ಆಯ್ಕೆ ನಾನು ಆಗಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬ ಲೇಟಾಗಿ ನಾನು ಆ ಸಿನಿಮಾಗೆ ಬಂದೆ, ಬಟ್ ತುಂಬ ಚೆನ್ನಾಗಾಯಿತು ಸಿನಿಮಾ ಸಕ್ಸಸ್ ಆಯಿತು. ಮೇಯ್ನಾಗಿ ನಮ್ಮ ಹೀರೋ, ಆಮೇಲೆ ನಮ್ಮ ಹೀರೋಯಿನೇ ಕಾರಣ ಅದಕ್ಕೆ. ಪ್ಲಸ್ ಅರ್ಜುನ್ ಜನ್ಯ ಸರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ರು. ಆ್ಯಂಡ್ ನಮ್ಮ ಕ್ರಿಸ್ಟಲ್ ಪಾರ್ಕ್ ಪ್ರೊಡಕ್ಷನ್ಸ್ ಶುರು ಮಾಡಿ ಆ ಸಿನಿಮಾ ಮುಗಿಸಿದ್ರು. ಬಟ್ ಮಹೇಶ ದ ರಿಯಲ್ ಹೀರೋ ಅಯೋಗ್ಯದಲ್ಲಿ. ಈಗ ಅಯೋಗ್ಯ 2 ಕಥೆನ ಅದಕ್ಕಿಂತ ಅದ್ಭುತವಾಗಿ ಮಾಡಿಕೊಂಡು ಎಲ್ಲರನ್ನೂ ಸೀಟ್ ಎಡ್ಜಿಗೆ ಬರೋ ಅಂಥ ಒಂದು ಕ್ಲೈಮ್ಯಾಕ್ಸ್ನ ತೊಗೊಂಬಂದು ಎಲ್ಲರೂ ಕುತೂಹಲದಿಂದ ಕಾಯೋ ಹಾಗೆ ಆ ಸಿನಿಮಾನ ಮಾಡಿದ್ದಾರೆ. ಸೀನ್ಗಳನ್ನ ಅದ್ಭುತವಾಗಿ ಬರ್ಕೊಂಡಿದ್ದಾರೆ. ಇದರಲ್ಲಿ ಈ ಸಿನಿಮಾಲಿ ಬರೋ ಪ್ರತಿಯೊಂದು ಪಾತ್ರನೂ ತುಂಬ ಮುಖ್ಯ ಆಗುತ್ತೆ. ಮಾಸ್ತಿ ಸರ್ ಥ್ಯಾಂಕ್ ಯು, ತುಂಬ ಒಳ್ಳೆ ಡೈಲಾಗ್ಸ್ನ ನೀವು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅರ್ಜುನ್ ಅವ್ರ ಫೈಟ್ ಸೀನಲ್ಲಿ ನಾನು ಇದ್ದೀನಿ ನೋಡೋಕ್ಕೆ, ಪ್ರೇಕ್ಷಕಳಾಗಿದ್ದೀನಿ. ಒಂದು ಸೆಕೆಂಡ್ ಶಾಕ್ ಆಗ್ಬಿಟ್ಟೆಮ್ಮ, ನೀವು ಫೈಟಿಂಗ್ ಅಲ್ಲಿ ಇದ್ದೀರಾ? ಎಸ್, ನಾನಿದ್ದೀನಿ ಫೈಟಿಂಗ್ ಮೈ ಸೀನಲ್ಲಿ. ಗಾಡ್. ಎಲ್ಲಿ ನೋಡಿ, ನಮ್ಮಲ್ಲೇ ಮೊದಲು ಅಯೋಗ್ಯ 2ನಲ್ಲೇ ಮೊದಲು ಎಲ್ಲ ಹಾಕೊಳ್ಳಿ. ಅರುಣಾ ಬಾಲರಾಜ್ ಅವರ ಫೈಟಿಂಗ್ ನೋಡಿದ್ರೆ ಶಾಕ್ ಆಗ್ತೀರಾ ತಾನೆ? ನೋಡಿದ್ರೆ ಶಾಕ್ ಆಗಲ್ಲ, ಖುಷಿ ಪಡ್ತಾರೆ. ಯಾಕೆಂದ್ರೆ ಫೈಟ್ ಏನು ಮಾಡಿಲ್ಲ, ನಾವು ಪ್ರೇಕ್ಷಕರಾಗಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಸರ್ ಹೇಳ್ದಂಗೆ ಆ ಫೈಟ್ ಸೀನ್ನ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ರು. ಅದಕ್ಕೆ ತುಂಬ ಎಫರ್ಟ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಅದಲ್ಲದೆ ನಾವು ನೋಡಿರೋಂಥ ಹಾಡುಗಳು, ಡಾನ್ಸು ಅದ್ಭುತ, ವೆರಿ ನೈಸ್. ನನಗೆ ಖುಷಿಯಾಗುತ್ತೆ ಸತೀಶ್ ಜೊತೆ ಕೆಲಸ ಮಾಡಿರೋದಕ್ಕೆ. ಇಲ್ಲಿ ಬಂದಿರೋ ಎಲ್ಲ ಹೀರೋಗಳ ಜೊತೆನೂ ನಾನು ಅಮ್ಮ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಸಕ್ಸಸ್ ಆಗಿದೆ ನಮ್ಮ ಎಲ್ಲ ಸಿನಿಮಾ. ಹಾಗೆ ಅಯೋಗ್ಯ 2ನೂ ಅದ್ಭುತವಾದ ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಮುನೇಗೌಡ ಸರ್, ಈ ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಅಗೇನ್ ಮಹೇಶ. ಆ್ಯಕ್ಚುಲಿ ಅಭಿಷೇಕ್ ಅವ್ರು ಸ್ಟೇಜ್ ಮೇಲೆ ಬಂದ್ರೆ ಒಂಥರ ಸ್ಟೇಜೆಲ್ಲ ಹಿಂಗೆ ಆಗ್ತದೆ, ಅಂದರೆ ಗತ್ತು ಗಾಂಭೀರ್ಯ ಸಖತ್ತಾಗಿದೆ. ಬಟ್ ಆ್ಯಕ್ಚುಲಿ ಸಖತ್ ಫಿಟ್ ಆಗಿ ಕಾಣ್ತಾ ಇರಿ. ಬರಲಿ ಜೋರಾಗಿ ಚಪ್ಪಾಳೆ. ಲುಕಿಂಗ್ ರಿಯಲಿ ಗುಡ್. ಸೊ ಹೇಳಿ, ಅಯೋಗ್ಯ 2 ಸಿನಿಮಾಗೆ ವಿಶ್ ಮಾಡೋದಕ್ಕೆ ಬಂದಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂದೆ ಇರೋ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಇಲ್ಲಿ ಕಳೆದ 2.5 ಗಂಟೆಯಿಂದ ನಿಂತು ಈ ಇವೆಂಟ್ನ ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿರೋ ಎಂಟರ್ಟೈನ್ಮೆಂಟ್ನ ತಾವು ಎಂಜಾಯ್ ಮಾಡಿ ಈ ಪಿಕ್ಚರ್ಗೆ ಒಂದು ಒಳ್ಳೆ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದ ಹೇಳ್ತಾ, ಅಯೋಗ್ಯ 2 ವಿಷಯ ಬರಬೇಕು ಅಂದರೆ, ಈಗಿನ ಕಾಲದಲ್ಲಿ ನೋಡ್ತಿದ್ರೆ ಪ್ರತಿಯೊಬ್ಬರು ನಾವು ಚಿತ್ರರಂಗದವ್ರು ಬರ್ತೀವಿ, ನಮ್ಮ ಪಿಕ್ಚರ್ ನೋಡಿ ಅಂತ ಕೇಳ್ಕೊತೀವಿ. ಬಟ್ ಈ ಪಿಕ್ಚರ್ ಬಗ್ಗೆ ಆ ಥರ ಕೇಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇಲ್ಲಿವರೆಗೂ ನೋಡಿರೋ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಕರ್ತವ್ಯ ನೀವು ಕರೆಕ್ಟಾಗಿ ಮಾಡಿರ್ತೀರಾ. ಸತೀಶ್ ಅವರಲ್ಲಿ ಇಲ್ಲಿದ್ದಾರೆ. ಇದು ಆಲ್ರೆಡಿ ಇದು ಒಂದು ಪ್ರೂವನ್ ಬ್ರ್ಯಾಂಡ್ ಇದು ಈ ಪಿಕ್ಚರು. ಹಾಗೂ ನೀವು ಹಾಗೆ ನಿಮ್ಮ ತಂಡ ಎಲ್ಲ ಒಂದು ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡಿರ್ತೀರ ಅಂತ ನಾನು ನಂಬಿದ್ದೀನಿ. ನಿಮ್ಮ ಕೆಲಸಕ್ಕೆ ತಕ್ಕನಂಗೆ ನಿಮ್ಮ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ಅಯೋಗ್ಯ 2 ಆ್ಯಂಡ್ ಯುವರ್ ಎಂಟೈರ್ ಟೀಮ್. ಹಾಗೂ ಎಲ್ಲಿ ಮುನೇಗೌಡರಲ್ಲಿ ಅಣ್ಣ ನಿಮ್ಗೆ ಒಳ್ಳೇದಾಗಲಿ ಅಣ್ಣ. ಒಳ್ಳೆ ನಿಮ್ಮ ಎಫರ್ಟ್ಸ್ಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ ಸಿಗಲಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಲವ್ಲಿ. ಬಟ್ ಆ್ಯಕ್ಚುಲಿ ಇಲ್ಲಿ ಭಾಳಷ್ಟು ಜನ ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದ್ರು,
ನಮ್ಮ ಅಭಿಷೇಕ್ ಅಣ್ಣನ ಯಾವಾಗ ಮತ್ತೆ ನಾವು ನೋಡೋದು ಅಂತ ಕೇಳ್ತಾ ಇದ್ರು. ಆನ್ ಸ್ಕ್ರೀನ್ ಯಾವಾಗ ನೋಡ್ಬೋದು? ಬಿಗ್ ಸ್ಕ್ರೀನ್. ಸದ್ಯಕ್ಕೆ ಅಯೋಗ್ಯ 2 ಬಗ್ಗೆ ಮಾತಾಡ್ತಾ ಇದೀವಿ, ಈ ಅಯೋಗ್ಯನ ಬಗ್ಗೆ ಬಿಟ್ಬಿಡಿ. ಅದಕ್ಕೂ ಚಪ್ಪಾಳೆ ಹೊಡಿತಲ್ಲ. ಕಾಸು ಜಾಸ್ತಿ ಕೊಟ್ಬಿಟ್ಟು. ಇಲ್ಲಿ ಅಭಿಮಾನಿಗಳಿರ್ಬೇಕು, ಈ ಥರ ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಪ್ರಮೋದ್ ಅವರೇ, ಯೂಟ್ಯೂಬ್ ಆನ್ ಮಾಡಿದ್ರೆ ಇವ್ರ ಇಂಟರ್ವ್ಯೂಸೇ ನೋಡ್ತಾ ಇರ್ತೀನಿ ಇವಾಗ. ಸಖತ್ತಾಗಿತ್ತು, ಭಾಳ ಇನ್ಸ್ಪೈರಿಂಗ್ ಆಗಿತ್ತು ನಿಮ್ಮ ವರ್ಡ್ಸು. ಸೊ ಹೇಳಿ, ಅಯೋಗ್ಯ 2 ಚಿತ್ರಕ್ಕೆ ಯಾವ ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ ಇರೋ? ಎಲ್ರಿಗೂ ನಮಸ್ಕಾರ. ಅಯೋಗ್ಯ 2 ನಮ್ಮ ಮಂಡ್ಯ ಮಣ್ಣದು. ಅದೇನೋ ಒಂಥರ ಈ ಮಂಡ್ಯದವರು ಒಂದೇನೋ ಖುಷಿ ನನಗೆ ಯಾವಾಗ್ಲೂ. ಏಕೆಂದರೆ ಆ ಮಣ್ಣಲ್ಲಿ ಒಂದು ಪ್ರೀತಿ ಇದೆ, ಒಂದು ಮಾಸ್ ಇದೆ, ಎಲ್ಲರನ್ನೂ ಹಚ್ಕೊಳ್ಳುವಂಥ ಗುಣ ಇದೆ. ಸೊ ಅಲ್ಲಿಂದ ಬಂದವರು ನಮ್ಮ ಮಹೇಶ್ ಸರು, ಸತೀಶ್ ಸರು, ಎಲ್ಲರೂ ನಮ್ಮ ಅಂಬರೀಷ್ ಅಣ್ಣನ ದಾರಿಲಿ ನಡೀತಾ ಇರೋರು ನಾವೆಲ್ಲರೂ. ಸೊ ಮಹೇಶ್ ಸರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಒಳ್ಳೆಯ ಶ್ರಮಜೀವಿ. ಸರ್ ನಿಮ್ಮ ಕೆಲಸ ನೋಡಿದ್ದೀನಿ ನಾನು, ಒಳ್ಳೆಯದಾಗಲಿ ನಿಮಗೆ. ಆ್ಯಕ್ಚುಲಿ ತುಂಬ ಈ ಸಿನಿಮಾ ದೊಡ್ಡದಾಗಲಿ. ಆ್ಯಕ್ಚುಲಿ ನಮ್ಮ ಸತೀಶ್ ಸರ್ ಅವರು ಸ್ಟೇಜ್ ಮೇಲೆ ಮಾತಾಡೋದಾಗಲಿ, ಇಂಟರ್ವ್ಯೂಗಳಾಗಲಿ, ಒಂದು ಒಳ್ಳೆ ಫೈರ್ ಇರುತ್ತೆ ಅವರಲ್ಲಿ. ಏನೋ ಮಾಡಬೇಕು, ಏನೋ ಮಾಡಿ ತೋರಿಸ್ತೀನಿ, ಪ್ರೂವ್ ಮಾಡ್ತೀನಿ ಅಂತ. ಸೊ ಆ ಫೈರು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ ಆ್ಯಕ್ಚುಲಿ. ಸೊ ನಾವುಗಳು ನಿಮ್ಮ ಥರನೇ ನಾಟಕ, ಸೀರಿಯಲ್ಲು, ಸಿನಿಮಾ ಒಂದೊಂದೇ ಹಂತ ದಾಟ್ಕೊಂಡ್ಬಂದಿರೋರು. ಸೊ ಈ ಸಿನಿಮಾ ನಿಮಗೆ ತುಂಬ ದೊಡ್ಡ ಯಶಸ್ಸು ಕೊಡಲಿ ಸರ್, ಒಳ್ಳೆಯದಾಗುತ್ತೆ. ಬಿಕಾಸ್ ಅಯೋಗ್ಯ 1 ನಾನು ಸಂಜೆಯ ಥಿಯೇಟ್ರಲ್ಲಿ ನೋಡಿದೆ ಮಂಡ್ಯದಲ್ಲಿ. ಅಲ್ಲಿ ಜನ ಎಷ್ಟು ಪ್ರೀತಿಸಿದ್ರು ಅಂದರೆ ಮಂಡ್ಯದವರು, ಅದೊಂದು ಆ ಖುಷಿನೇ ಬೇರೆ. ಸೊ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ, ಒಳ್ಳೆಯದಾಗುತ್ತೆ. ಆ್ಯಂಡ್ ನಮ್ಮ ಮುನೇಗೌಡರು ಸರ್, ಅವ್ರ ಬಗ್ಗೆ ತುಂಬ ಮಾತಾಡ್ಬೇಕು ನಾನು ಆ್ಯಕ್ಚುಲಿ. ಬಿಕಾಸ್ ಫಸ್ಟ್ ಸಿನಿಮಾ ಅಂದರೆ ಅವ್ರ ಫಸ್ಟ್ ಸಿನಿಮಾ ಭುವನಂ ಗಗನಂ ಅಂತ, ತುಂಬ ಆಸೆಪಟ್ಟು ತುಂಬ ಪ್ಯಾಷನ್ ಇಟ್ಕೊಂಡಿರುವಂಥ ಪ್ರೊಡ್ಯೂಸರ್ ಅವರು. ಏನೋ ಮಾಡಬೇಕಲ್ಲ ಇಂಡಸ್ಟ್ರಿಗೆ, ಹೊಸ ಹುಡುಗರು ಒಂದಷ್ಟು ತರಬೇಕಲ್ಲ ಇಂಡಸ್ಟ್ರಿಗೆ ಅಂತ ಪ್ಯಾಷನ್ ಇಟ್ಕೊಂಡು ಸಂಸ್ಥೆನ ಶುರು ಮಾಡಿರೋರು ಅವರು. ಆ ಫಸ್ಟ್ ಸಿನಿಮಾದಲ್ಲಿ ಆ ಸಿನಿಮಾಗೆ ಏನು ಬೇಕು ಎಲ್ಲವನ್ನೂ ಕೊಟ್ಟು, ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಅವ್ರ ಬಗ್ಗೆ ಒಂದು ಒಳ್ಳೆ ಗುಣ ಇದೆ, ಅವ್ರಿಗೆ ಕೊಡೋ ಗುಣ ಇದೆ ಅವ್ರಿಗೆ ಸಿಕ್ಕಾಪಟ್ಟೆ. ಅಂದರೆ ಅವರು ಆ ಸಿನಿಮಾ ಮಾಡೋದು ನೋಡಿದ್ದೀನಿ ನಾನು, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಆಗ್ಬೋದು. ಮತ್ತು ಈ KS ಮತ್ತು IAS ಈ ಥರ ಬರೆಯೋ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿದ್ದಾರೆ ಅವರು, ಅಂದರೆ ಅಲ್ಲಿಗೆ ತಲುಪೋದಕ್ಕೆ. ಸೊ ಅದು ದೊಡ್ಡ ಗುಣ ಅದು. ಸೊ ಆ ಕೊಡೋ ಗುಣ ಇರೋರು, ಒಳ್ಳೆ ಮನಸ್ಸಿರೋರನ್ನ ಇಂಡಸ್ಟ್ರಿ ಮತ್ತು ಆಡಿಯನ್ಸು ಉಳಿಸ್ಕೋಬೇಕು. ಅವ್ರು ನಮ್ಮ ಥರ ಒಂದಷ್ಟು ಜನನ ಇನ್ನೊಂದಷ್ಟಕ್ಕೆ ಸಿನಿಮಾ ಮಾಡ್ತಾರೆ. ಸೊ ಆ ಕೆಲಸಗಳಾಗಬೇಕು ಅಂದರೆ ಇಂಥ ಪ್ರೊಡ್ಯೂಸರ್ಸು ಗೆಲ್ಲಬೇಕು ಆ್ಯಕ್ಚುಲಿ. ಸೊ ಸಿನಿಮಾಗೆ ಏನು ಬೇಕು ಎಲ್ಲ ಮಾಡಿರ್ತಾರೆ. ಇಲ್ಲಿ ನಾನು ಇಲ್ಲಿ ಬಿಟ್ಟಿರುವಂಥ ಒಂದಷ್ಟು ಫುಟೇಜು ಐಟಮ್ಸ್ ಎಲ್ಲ ನೋಡ್ತಿದ್ರೆ ಏನೋ ಒಂದು ಖುಷಿ ಆಗುತ್ತೆ, ಓ ಈ ಸಿನಿಮಾ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ಅಂದರೆ ಸಿನಿಮಾದಲ್ಲಿ ಒಳಗೆ ಇರುವಂಥ ಒಂದು ವಿಷಯಗಳು ಮತ್ತು ಜನಕ್ಕೆ ಇಷ್ಟ ಆಗುವಂಥ, ಮಜಾ ಕೊಡುವಂಥ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಜನ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾಗಳು ಬಂದಾಗ ಸೆಲೆಬ್ರೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಅದನ್ನು ರೀಸೆಂಟಾಗಿ ಪ್ರೂವ್ ಮಾಡಿದ್ರು ಕೂಡ. ಕರಾವಳಿ ಅಂತ ಒಂದು ಸಿನಿಮಾ ಮಂಗಳೂರ್ದು. ಈಗ ನೋಡಿ ಮಂಗಳೂರು ಈಗ ಆ ಹುಡುಗರೆಲ್ಲರೂ ಮಂಗಳೂರಿನವ್ರು ಬಂದ ತಕ್ಷಣ ಅವರವರೇ ಸೇರ್ಕೊಂಡ್ಬಿಡ್ತಾರೆ. ಎಂತ ಮಾರ್ರೆ ಎಂಚಾವಿಲ್ಲ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ನಾವು ಮಂಡ್ಯದವ್ರು ಹಂಗಲ್ಲ, ಏನ್ ಪಟ್ಟಿದ್ದೆ ಹೆಂಗಿದೆಯೋ ಅಂತ ಶುರು ಮಾಡ್ಕೊಂಡ್ಬಿಡ್ತೀವಿ ಹಂಗೆ. ಸೊ ನಮ್ಮ ಮಂಡ್ಯ ಮಣ್ಣಿಗಿರೋ ತಾಕತ್ತದು. ಸೊ ಈ ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಕರಾವಳಿ ಗೆಲ್ತಾ ಇದೆ, ಇದು ಗೆಲ್ಲಬೇಕು. ತಿಂಗಳಿಗೆ 2-3 ಹಿಟ್ ಬಂದರೆ ನಮಗೆಲ್ಲ ಮಾಡೋಕ್ಕೊಂದು ಜೋಶ್ ಇರುತ್ತೆ, ಖುಷಿ ಇರುತ್ತೆ. ಸೊ ಈ ಸಿನಿಮಾ ದೊಡ್ಡ ಮಟ್ಟದಲ್ಲ ಏನೋ ಹಿಟ್ ಲಿಸ್ಟಿಗೆ ಸೇರ್ಕೊಳ್ಳಿ ಅಂತ ವಿಶ್ ಮಾಡ್ತಾ, ಇಡೀ ತಂಡಕ್ಕೆ ಒಳ್ಳೆದಾಗಲಿ. ಈ ಯೋಗ್ಯರೆಲ್ಲ ಸೇರ್ಕೊಂಡು ಮಾಡಿರೋ ಅಯೋಗ್ಯ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಒಟ್ಟು ತುಂಬ ನಕ್ಬಿಡಿ, ಆರೋಗ್ಯವಾಗಿರಿ, ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಅದು ಹಂಗೆ ಅಯೋಗ್ಯ 2 ಹಂಗೆ ಐತೆ. ಹೌದಾ? ಅದು ಇಷ್ಟೇ ಜೋಶು, ಇಷ್ಟು ಜೋಶು, ಇಷ್ಟೇ ಎನರ್ಜಿ. ಗಿರಿ ಅವರು ನೀವು ಹೇಳಿ, ಹೆಂಗ್ ಸಾಧ್ಯ ಆಯ್ತೀವಲ್ಲ? ಸತೀಶ್ ಅವರು ಡ್ರಾಮಾದಲ್ಲಿ ಒಂದು ಮಾತು ಹೇಳಿದ್ದಾರೆ, ಏನೇ ಆಗಲಿ ಹುಡುಗಿರಿರ್ಬೇಕು ಪಕ್ಕದಲ್ಲಿ, ಹುಡುಗಿರಿದ್ರೇನೆ ಜೋಶು, ಎಲ್ಲವೂ ಸಾಧ್ಯ ಅಂತ. ನಾನು ಈ ಮಾತು ಹೇಳಲ್ಲ, ಎಲ್ಲವೂ. ಇನ್ನೂ ಒಬ್ರು ಬಂದ್ರು ನಿಮ್ ಜೊತೆ ಕುಣಿಯಕ್ಕೆ, ನನ್ನ ಜೊತೆ ಬೇಡ. ಬಟ್ ನಿಜ ಹೇಳ್ತೀನಿ, ಈ ಸಾಂಗು ಟ್ರೆಂಡಿಂಗ್ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 3 ಜನಕ್ಕೂ ಆಲ್ ದಿ ಬೆಸ್ಟ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಜ್ಞಾ ಅವರೇ, ಸ್ಪೆಷಲ್ ಆಗಿ ನಿಮಗೆ ಆಲ್ ದಿ ಬೆಸ್ಟ್. ಬಣ್ಣ ಚೆನ್ನಾಗಿದೆ. ಅವರೇ ಹೇಳಿದಾರಲ್ಲ ಹುಡುಗಿರು ಇರ್ಬೇಕು ಪಕ್ಕದಲ್ಲಿ ಅಂತ. ಸೊ ನೀವು ಹೇಳಿ, ಈ ಏನು ಕಾಳಜಿ, ಒಂದು ದಿನ ಯಾರನ್ನೂ ಕೇಳಿಲ್ಲ ಈ ಥರ. ನಮ್ಮ ಪಿಕ್ಚರ್ ಹುಡುಗಿಯಪ್ಪ ನೋಡ್ಕೋಬೇಕು ಚೆನ್ನಾಗಿ, ಬಹಳ ಸಂತೋಷ. ಸೊ ನೀವು ಹೇಳಿ, ಫಸ್ಟ್ ಟೈಮ್ ನಾನು ಅವ್ರ ಬಗ್ಗೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವರಿಬ್ಬರು ಪ್ರೆಸೆನ್ಸ್ ಈ ಸಿನಿಮಾದಲ್ಲಿ ಹೇಗಿತ್ತು? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ನಂಗೆ 2 ದಿನ ಸಾಂಗ್ ಶೂಟಿಂಗ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ದೇ ಆರ್ ವೆರಿ ಲೈಟ್. ಅದು ಶೂಟಿಂಗ್ ಮಾಡ್ತಾ ಇದೀವಿ ಅಂತಲೇ ಅನಿಸ್ತಾ ಇರಲಿಲ್ಲ ನಮಗೆ.
ವಿ ವರ್ ಡಾನ್ಸಿಂಗ್ ಟಕ್ 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 ವಿ ವರ್ ಫಿನಿಶಿಂಗ್ ದ ಹೋಲ್. ಇಲ್ಲ, ನಂಗೆ ಇದೊಂದು ಅರ್ಥ ಆಗಬೇಕು. ಶೂಟಿಂಗ್ ಮಾಡ್ತಾ ಇದ್ವಿ ಅಂತ ಅನ್ನಿಸ್ತಿಲ್ಲ ಅಂದರೆ ಹೇಗೆ ಅದು? ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ತಾನೆ ಅಷ್ಟೇ ಎಂಜಾಯ್ಮೆಂಟ್ ಇರುತ್ತೆ. ಕೆ ಆರ್ ಬೇಟೆ ಮತ್ತು ನಮ್ಮ ಗಿರಿ ಅವರಿದ್ರೆ ವಿ ಹ್ಯಾಡ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಪಾಪ ಗಿರಿ ಅವ್ರಿಗೆ ಸ್ವಲ್ಪ ಹೇಟ್ ಮಾಡ್ದೆ ನಾನು, ಬಟ್ ಹೋಗ್ಲಿ ಬಿಡಿ. ನೀವು ಹೇಳಿ ಶಿವರಾಜ್ ಕೆ ಆರ್ ಪೇಟೆ ಅವರೇ. ಹಾಂ, ಲೈಟ್ ತಗೊಳ್ಳೋಣ. ಎಸ್, ನೀವು ಹೇಳಿ ಹೇಗಿದೆ ಹೊಸ ಜರ್ನಿ? ಅದೇ ಮತ್ತೆ 8 ವರ್ಷ. ಬಟ್ ಆ್ಯಕ್ಚುಲಿ ಐ ಶುಡ್ ಅಪ್ರಿಷಿಯೇಟ್ ದಿ ಎಂಟೈರ್ ಟೀಮ್. 8 ವರ್ಷ ಆದಮೇಲೆ ಎಲ್ಲರೂ ಹಾಗೆ ಇದ್ದಾರೆ ನೋಡೋಕ್ಕೆ, ಏನೂ ಚೇಂಜ್ ಆಗಿಲ್ಲ. ಮೊದಲನೇದಾಗ ಅದಕ್ಕೆ ಬರಲಿ ಚಪ್ಪಾಳೆ. ಅಮೇಝಿಂಗ್ ಟೀಮ್. ಎಸ್, ನೀವು ಹೇಳಿ. ಇಲ್ಲ, 8 ವರ್ಷದ ನಂತರ ಮತ್ತೆ ಈ ಸಿನಿಮಾ ಅಯೋಗ್ಯ 2 ಮಾಡ್ತಿದ್ದೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ಸೊ ಮತ್ತೆ ಅದೇ ಪಾತ್ರಧಾರಿಗಳು. ಸಿನಿಮಾ ಎಲ್ಲಿ ಕ್ಲೈಮ್ಯಾಕ್ಸ್ ಎಂಡ್ ಆಯಿತು ಸಿನಿಮಾ ಪಾರ್ಟ್ 1, ಅಲ್ಲಿಂದನೇ ಶುರುವಾಗುತ್ತೆ. ಹೊಸ್ದಾಗೇನು ಬೇರೆ ಥರ ಏನಿಲ್ಲ. ಮತ್ತು ಇವಾಗೆಲ್ಲ ಬೇರೆ ಬೇರೆ ಥರ ಸಿನಿಮಾಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನು ಹಳ್ಳಿಗೆ ಕರ್ಕೊಂಡೋಗಿ ಮತ್ತೆ ಹಳ್ಳಿನ ಒಂದು ರೌಂಡ್ ಹಾಕ್ಸಿ ಆ ಒಂದು 2.5 ಅವರು ಹಳ್ಳಿಲಿ ನಡೆಯುವಂಥ ಈಗಿನ ಪ್ರಸ್ತುತವಾಗಿ ಕೆಲವೊಂದು ವಿಷಯಗಳು ಸಿನಿಮಾದಲ್ಲೂ ನೋಡೋವಂಥದ್ದು ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಖುಷಿಯಾಗಿ ನಗ್ನಾಗ್ತಾ ಸಿನಿಮಾನ ನೋಡ್ಕೊಂಡು ಹೊರಗಡೆ ಗೆದ್ದು ಬರ್ಬೋದು. ಮತ್ತು ಇಷ್ಟು ಅದ್ಧೂರಿಯಾಗಿ ನಮ್ಮ ಮುನೇಗೌಡರು ಸರ್ ಸಿನಿಮಾ ನಿರ್ಮಾಪಕರಾಗಿ ಮಾಡಿದ್ದಾರೆ. ನಮ್ಮ ಸತೀಶ್ ಅಣ್ಣ ಗೊತ್ತಿಲ್ಲ, ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರೆ ದೃಷ್ಟಿ ಆಗ್ಬಿಡ್ತದೆ. ಇಲ್ಲ ಏನೋ ಹೊಗಳಕ್ಕೆ ಅಂತಲೇ ಬಂದವನು ಮೇಲ್ಗಡೆಗೆ ಅನ್ನಿಸ್ಬಿಡ್ತದೆ. ಲವ್ ಯು ಅಣ್ಣ. ತುಂಬ ಚೆನ್ನಾಗಾಗಲಿ ಈ ಸಿನಿಮಾ. ಇನ್ನು ಬೇಜಾನ್ ಸಿನಿಮಾಗಳು ಬರ್ತಾ ಹೋಗಲಿ. ರಚುಮ, ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಪಾರ್ಟ್ 3 ನೋಡೋಣ. ಬಟ್ ಅವ್ರನ್ನ ನೋಡೋಕ್ಕೆ ಅಂತಲೇ ಅಷ್ಟು ಜನ ಕಾಯ್ತಾ ಇರ್ತಾರೆ ಥಿಯೇಟ್ರಲ್ಲಿ. ಸೊ ಅವ್ರ ಎಂಟ್ರಿಗಳು ಕೂಡ ಅಷ್ಟೇ ಮುದ್ದಾಗಿದೆ. ಮತ್ತು ಆ್ಯಕ್ಟಿಂಗ್ ಮಾಡಿರುವಂಥ ಎಲ್ಲರೂ ನಮ್ಮ ಮಂಜಣ್ಣ ಎದುರಿಸೋದೇನು ಕಮ್ಮಿ ಇಲ್ಲ ಸಿನಿಮಾದಲ್ಲಿ. ಸಖತ್ತಾಗೈತೆ ಆ ಕ್ಯಾರೆಕ್ಟರ್ ಅವ್ರದ್ದು ಕೂಡ. ಅರುಣಮ್ಮ ಮತ್ತು ರವಿಶಂಕರ್ ಸರ್ ಆಗಿರೋದು, ಪ್ರತಿಯೊಬ್ಬರು ಪಾತ್ರ ಮಾಡಿರುವಂಥ ಅಷ್ಟು ಜನನೂ ಕೂಡ ತುಂಬ ಚೆನ್ನಾಗಾಗಿದೆ. ಮತ್ತು ಪ್ರಜ್ಞಾ ಅವ್ರ ಬಗ್ಗೆ ಹೇಳಲೇಬೇಕು. 8 ವರ್ಷ ಬ್ರೇಕ್ ತೊಗೊಂಡು ಮತ್ತೆ 8 ವರ್ಷದ ನಂತರ ಈ ಸಿನಿಮಾದಲ್ಲಿ ಈ ಒಂದು ಹಾಡಿನ ಮುಖಾಂತರ ಬರ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆ್ಯಕ್ಚುಲಿ ಅವತ್ತು ಇನ್ನೊಂದು ಸ್ಟೆಪ್ ಇತ್ತು, ಆ ಸ್ಟೆಪ್ ಬಗ್ಗೆ ಏನು ಹೇಳೋದು ಬೇಡ. ಬಟ್ ಆ್ಯಕ್ಚುಲಿ ಒಬ್ಬರು ಕಲಾವಿದಗೆ ಒಂದಷ್ಟು ವರ್ಷ ಬ್ರೇಕ್ ತೊಗೊಂಡು ಬಂದ ನಂತರ ಅವ್ರಿಗಾಗೋ ಖುಷಿ, ಸಾಂಗ್ ಮುಗಿದು ಪ್ಯಾಕಪ್ ಅಂತ ಹೇಳಿದಾಗ ಚೇರ್ ಮೇಲೆ ಕೂತ್ಕೊಂಡು ಅಳ್ತಾ ಕೂತಿದ್ರು ಇವರು. ಅವಾಗ ಅನ್ನಿಸ್ತು, ಓಕೆ ಕಲಾವಿದರು ಕಾಯ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ನಮಗೊಂದು ಸಿನಿಮಾದಲ್ಲಿ ಅವಕಾಶಕ್ಕಾಗಿರ್ಬೋದು, ಕಾಯ್ತಾ ಇರ್ತಾರೆ. ಆ ದೊಡ್ಡದಾಗ ಅವಕಾಶ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್, ಒಳ್ಳೆಯದಾಗಲಿ ನಿಮಗೆ. ಹೌದು, ಕಲಾವಿದರಿಗೆ ಪ್ಲಾಟ್ಫಾರ್ಮ್ ಸಿಗೋದೇ ಕಡಿಮೆ. ಸಿಕ್ಕಿದಾಗ ಅದು ಇಷ್ಟು ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ನಾನು ಇನ್ನೂ ಐ ವಾಂಟೆಡ್ ಟು ಥ್ಯಾಂಕ್ ಹರ್ಷ ಮಾಸ್ಟರ್. ಒಬ್ಬರು ಟ್ಯಾಲೆಂಟ್ ಇರೋದು ಒಬ್ಬರು ಕಲಾವಿದರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಆ ಟ್ಯಾಲೆಂಟ್ನ ಹೊರಗಡೆ ತೆಗೆಯೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹರ್ಷ ಮಾಸ್ಟರ್ ನಮ್ಮಿಂದ ತೆಗೆದಿದ್ದಾರೆ. ಥ್ಯಾಂಕ್ ಯು ಹರ್ಷ ಮಾಸ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಮುನಿ ಸರ್, ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಅರ್ಚನಾ. ಆ್ಯಂಡ್ ಅಫ್ಕೋರ್ಸ್ ಒಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು ಒಬ್ಬರಿಗೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಚ್ಚು. ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು ಸಾಂಗಲ್ಲಿ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ನಿಮ್ಮ ಸಿನಿಮಾದಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಮೋರೋವರ್ ಒಂದು ಆ್ಯಕ್ಟ್ರೆಸ್ ಆಗಿ ಒಂದು ಓವರ್ ಡೆಕೆಡ್ 10 ಇಯರ್ಸ್ ಮೇಲೇ ನೀವು ಇದ್ದೀರಾ, ನಮ್ಮೆಲ್ಲರನ್ನೂ ಮನೋರಂಜಿಸ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನನಗೆ ಸಪೋರ್ಟ್ ಮಾಡಿ ಇಷ್ಟು ಮುಂದಕ್ಕೆ ತಗೊಬಂದಿರೋದಕ್ಕೆ. ಆ್ಯಂಡ್ ನನ್ನ ಫ್ಯಾಮ್ಲಿಗೆ, ನನ್ನ ತಾಯಿಗೆ, ನನ್ನ ಫ್ರೆಂಡ್ಸ್ಗೆ, ಆ್ಯಂಡ್ ನಿಮ್ಮೆಲ್ಲರಿಗೂ ಅಷ್ಟೇ ಮೀಡಿಯಾದವ್ರು ಪ್ಲೀಸ್ ಸಪೋರ್ಟ್. ಆ್ಯಂಡ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ಆ್ಯಂಡ್ ನನ್ನ ಸಾಂಗಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಕನ್ನಡಿಗರು. ಹಾಂ, ಆ್ಯಕ್ಚುಲಿ ನಮ್ಮ ಪ್ರೀಲಿ ಈವೆಂಟಿಗೆ ಬಂದಿರುವಂತಹ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್, ನಾಗಭೂಷಣ್ ಅಣ್ಣ, ಅಭಿಷೇಕ್ ಅಂಬರೀಷ್ ಅಣ್ಣ, ಲವ್ ಯು. ಹಾಗೆ ಪ್ರಮೋದ್ ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಎಸ್, ಇನ್ನು ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತಿರೋಂಥ 8 ವರ್ಷದಿಂದನೂ ಅದೇ ರೀತಿ ಸಪೋರ್ಟ್ ಮಾಡ್ತಾರಂತ ಗಿರಿ, ಎಷ್ಟು ಎಮೋಷ್ನಲ್ ಆಗಿದೆ ಈ ರಿಲೀಸ್ಗೆ. ತುಂಬ ಅಳು ಬರ್ತಾ ಇದೆ, ಅಳಕ್ಕಾಗ್ತಿಲ್ಲ. ತಪ್ಕೊಳ್ಳೋಕೆ ಯಾರನ್ನ ಬೇಕಾ? ಬೇಡ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಗಣ್ಯಾತಿ ಗಣ್ಯರು ನಿಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಕಳ್ರಪ್ಪ. ನೀವೇ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು.
ನೀವೇ ನಮ್ಮ ಸಿನಿಮಾವನ್ನು ನೋಡಿ ಅನುಭವಿಸಿ ಆನಂದಿಸಬೇಕು ಅಂತ ಕೇಳ್ಕೊತೀನಿ. ತುಂಬ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಶಿವು ನಾನು ಹೇಳೋದನ್ನೆಲ್ಲ ಹೇಳ್ಕೊಂಡು ಬರ್ಕೊಂಡು ಎಲ್ಲ ಹೇಳ್ಬಿಟ್ಟ. ಸೊ ಹಾಗಾಗಿ ಕೊನೆ ಒಂದು ಮಾತು ಹೇಳ್ತೀನಿ. ಸಿದ್ದೇಗೌಡ ಹಾಗೂ ಬಚ್ಚೇಗೌಡನ ಸಿನಿಮಾ ಅದು ಅಂತ್ಯ, ಇದು ಆರಂಭ. ರಹಸ್ಯ ಏನಿಲ್ಲ, ಸ್ವಲ್ಪ ತಿನ್ನೋದು ಕಡಿಮೆ ಮಾಡ್ತಾ ಇದ್ದೇನೆ, ಅಫ್ಕೋರ್ಸ್ ವರ್ಕೌಟ್ ಮಾಡ್ತಾ ಇದೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇಲ್ಲಿ ಬಂದಂಥ ಎಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸುಮಾರು ವರ್ಷಗಳ ನಂತರ ನಾನು ತೆರೆ ಮೇಲೆ ಕಾಣಿಸ್ಕೋತಾ ಇದ್ದೀನಿ ಮಿರ್ಕಿ ಬ್ಯೂಟಿ ಸಾಂಗ್ ಮೂಲಕ. ಸೊ ಇಲ್ಲಿ ನಿಂತಿರೋದು ನನಗೆ ತುಂಬಾ ಸಂತೋಷ ಇದೆ. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಟ್ರೂಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ಸತೀಶ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬಾ ಸಪೋರ್ಟಿವ್ ಆಗಿದ್ದರು ಇಡೀ ಶೂಟಲ್ಲಿ. ತುಂಬಾ ಎಂಜಾಯ್ ಮಾಡಿದೆ. ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಥ್ಯಾಂಕ್ ಯು ಸತೀಶ್. ಆ್ಯಂಡ್ ಗಿರಿ ಅವರು ಮತ್ತು ಮತ್ತು ಶಿವು ಅವರು, ಇಟ್ ವಾಸ್ ಅಮೇಝಿಂಗ್ ನಿಮ್ಮ ಜೊತೆ ಶೂಟಿಂಗ್ ಮಾಡೋದು. ನನಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. 2 ದಿನ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಯಾಕಂದರೆ ಮಿಲ್ಕಿ ಬ್ಯೂಟಿ ಸಾಂಗ್ ಕೇಳಿದ ತಕ್ಷಣ ನನಗೆ ಏನು ಅನಿಸ್ತು ಅಂದರೆ ಈ ಎನರ್ಜಿಗೆ ನಾನು ಹೆಂಗೆ ಮ್ಯಾಚ್ ಮಾಡಬೇಕು ಅನ್ನೋದೇ ನನ್ನ ಗೋಲ್ ಆಗಿತ್ತು. ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಆ ಗೋಲ್ನ ನಾನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಖಂಡಿತವಲ್ಲ. ಯಾಕೆಂದರೆ ಬರೀ ಟೀಸರ್ ಅಷ್ಟೇ ಬಿಟ್ಟಿದ್ರು ಯೂಟ್ಯೂಬಲ್ಲಿದೆ. ಫುಲ್ ಸಾಂಗ್ಸ್ ಒಂದು ನೋಡ್ಮೇಲೆ ಹೇಳ್ತೀನಿ, ಪಕ್ಕ ಟ್ರೆಂಡಿಂಗ್ ನಂಬರ್ 1 ಇರೋದು ಗ್ಯಾರಂಟಿ. ಇರುವಂತಹ ನಂಬಿಕೆ ಅಂತ ಹೇಳಬಹುದು. ನಾನು ತುಂಬ ಲಕ್ಕಿ. ಅಂಥ ಒಳ್ಳೊಳ್ಳೆ ಸಾಂಗು ನನಗೆ ಒದಗಿ ಬರ್ತಾ ಇದೆಯಲ್ಲ, ನಾನು ಅದೃಷ್ಟವಂತೆ ಅಂತ ಹೇಳ್ಬೋದು. ಇಲ್ಲ, ಆ್ಯಕ್ಚುಲಿ ಅದಕ್ಕೆ ಹೇಳೋದು, ಮ್ಯಾಜಿಕಲ್ ಕಂಪೋಸರ್ ಅಂತ ಅರ್ಜುನ್ ಜನ್ಯ ಅವರು ಸಖತ್ತ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಿಮ್ಮ ವಾಯ್ಸ್ ಒಂದೊಂದರಲ್ಲೂ ಒಂದೊಂಥರ ಡಿಫ್ರೆಂಟಾಗಿ ಕೇಳುತ್ತಲ್ಲ, ಹೇಗೆ? ಅಂದರೆ ಮೋಸ್ಟ್ಲಿ ಎಲ್ಲ ರೀತಿಯ ಹಾಡುಗಳನ್ನು ಹಾಡ್ತಾ ಹಾಡ್ತಾ ನಮಗೆ ಗೊತ್ತಿಲ್ಲದೆ ಆ ಥರ ಸಾಂಗ್ಗೆ ನಾವೇ ಟ್ಯೂನ್ ಆಗಿಬಿಡ್ತೀವಿ ಅನಿಸುತ್ತೆ. ನನ್ನ ಫೇವ್ರೆಟ್ ಜಾನ್ರ ಈ ಥರ ಹಾಡೋದು. ಬಿಕಾಸ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಹಾಡ್ತೀನಿ ಈ ಥರ ಸಾಂಗ್ಸ್ನ. ಆ್ಯಕ್ಚುಲಿ ನೀವು ನೋಡಿದ್ರೆ ಫುಲ್ಲು ಕ್ಲಾಸಿಕಲ್ ಕಲ್ತೀರಾ, ಬಟ್ ಇದು ನೋಡಿದ್ರೆ ಈ ಥರ ಹಾಡ್ತೀರಾ. ಅದಕ್ಕೆ ಇವರು ಸಚ್ ವರ್ಸಟೈಲ್ ಸಿಂಗರ್. ಬಟ್ ನಿಶಾಂತ್, ಇವರ ಪ್ಯಾಕೇಜ್ ಮ್ಯಾನ್, ಅಮೇಝಿಂಗ್ಲಿ ಸಾಂಗ್. ಥ್ಯಾಂಕ್ ಯು. ಹೇಳಿ, ಹೌ ಲಕ್ಕಿ ಆರ್ ಯು ಟು ಗೆಟ್ ದಿಸ್ ಕೈಂಡ್ ಆಫ್ ಸಾಂಗ್? ನಾನು ಎಲ್ಲ ವೇದಿಕೆಯಲ್ಲೂ ಅದೇ ಹೇಳ್ತೀನಿ ಸರ್. ಅಂದರೆ ಈ ಅಯೋಗ್ಯ ಸಿನಿಮಾಗೆ ಈ ಹಾಡನ್ನು ಹಾಡೋಕ್ಕೆ ನನ್ನ ಯೋಗ್ಯ ಮಾಡಿರೋದು ನನ್ನ ಗುರುಗಳ ಅರ್ಜುನ್ ಜನ್ಯ ಸರ್. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ನನ್ನ ಇನಿಷಿಯಲ್ ಕೆರಿಯರಿಂದ ಸ್ಟಾರ್ಟಿಂಗಿಂದನೇ ಹಿಸ್ ಬೀನ್ ಸಪೋರ್ಟಿವ್ ಟು ಮೀ. ಸೊ ಅವ್ರಿಗೆ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಆ್ಯಂಡ್ ಅದೇ ರೀತಿಯಾಗಿ ಮಹೇಶ್ ಸರ್ ಆಗಿರ್ಬೋದು, ಚೇತನಣ್ಣ ಆಗಿರ್ಬೋದು, ಎಲ್ಲ ನಾವು ಕಂಪೋಸಿಂಗ್ ಈ ಮೂವಿ ಎಲ್ಲ ನಾವು ಜೊತೆಗೆ ಕೂತ್ಕೊಂಡು ಮಾಡಿ ಇಟ್ ವಾಸ್ ಟು ಮಚ್, ತುಂಬ ಮಜಾ ಇತ್ತು. ಸೊ ಗ್ಲ್ಯಾಡ್ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ನನಗೆ ಹಾಡೋಕ್ಕೆ ಅವಕಾಶ ಸಿಕ್ಕಿರೋದು. ಆ್ಯಂಡ್ ಇಂದು ಮ್ಯಾಮ್ ಜೊತೆ ಫಸ್ಟ್ ಸಾಂಗ್ ನಂದು. ಸೊ ಗ್ಲ್ಯಾಡ್. ಲವ್ಲಿ ಲವ್ಲಿ. ಭಾಳ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಒಂದೊಂದು ಹಾಡುಗಳು ಅದ್ಭುತವಾಗಿದೆ. ನಮ್ಮ ಸತೀಶ್ ಸರ್ ಆಗಿರ್ಬೋದು, ನಮ್ಮ ಡಿಂಪಲ್ ಕ್ವೀನ್ ರಚ್ಚು ಮೇಡಮ್ ಆಗಿರ್ಬೋದು, ಅವರಿಬ್ಬರ ಪೇರ್ ನೋಡೋಕ್ಕೆ ಚಂದ ಸಿನಿಮಾದಲ್ಲಿ. ನಾನಂತೂ ಕಾಯ್ತಾ ಇದ್ದೀನಿ ಸಿನಿಮಾನ ವೀಕ್ಷಿಸೋಕ್ಕೆ. ಆ್ಯಂಡ್ ಮಹೇಶ್ ಸರ್ ಅವರ ಒಂದು ಕನಸಿನ ಕೂಸು ಅಂತಲೇ ಹೇಳ್ಬೋದು ಅಯೋಗ್ಯ 2 ಆದಷ್ಟು ಬೇಗ ನಮ್ಮ ಪರದೆ ಮೇಲೆ ಬರಲಿ, ನಾವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡೋಣ ಅಂತ ಆಶಿಸ್ತೀನಿ. ಒಂದು ಲೈನ್ ಹೇಳ್ಬೋದಾ? ಡೆಫಿನೆಟ್ಲಿ. ಎಸ್ ಪ್ಲೀಸ್, ಇಬ್ರು. ಸೊ ಎಲ್ಲ ಒಂಚೂರು ಕ್ಲಾಪ್ ಮಾಡ್ಬೋದು ಜೊತೆಗೆ. ಸಾಂಗ್ ಮ್ಯೂಸಿಕ್ ಏನಿರಲ್ಲ, ಅಲ್ಟಿಮೇಟ್ ಆಡಿಯನ್ಸ್ ನೀವೇ, ಅದಕ್ಕೆ ಕುಣಿಯೋರೆಲ್ಲ ನೀವೇ. ಸೊ ಒಂಚೂರು ಕ್ಲಾಪ್ ಮಾಡ್ಬೋದಲ್ಲ ಜೊತೆಗೆ. ಸೊ 1 2 3 ಗೋ. ಸುಮ್ನೆ ಲೈನ್ ಹಾಕ್ತೀರಾ, ನಗ್ಬಿಟ್ರೆ ಸೈ ಕಾಯ್ತೀರಾ, ಮುಟ್ಬಿಟ್ರೆ ಶಾಕಾಯ್ತೀರಾ, ತಪ್ಕೊಂಡ್ರೆ ಶೇಕಾಯ್ತೀರಾ, ನಾ ಕೊಟ್ರೆ ಕಿಸ್ಸು ಜಾಸ್ತಿ ಆಯಸ್ಸು, ಫಿಕ್ಸು ಸಕ್ಸಸ್ಸು. ಕೊಡಿ ಕೊಡಿ ಕೆನ್ನೆ ಮೇಲೆ ಕೊಡಿ, ಮಿಲ್ಕಿ ಬ್ಯೂಟಿ ನೀವು ತುಂಬಾ ನಾಟಿ. ಹಾಯ್ ಮಿಲ್ಕಿ ಬ್ಯೂಟಿ, ನಿಮ್ಗೆ ನೀವೇ ಸಾಟಿ. ಸರ್, ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ಗಳು. ಬಟ್ ಅಯೋಗ್ಯ 2ನಲ್ಲಿ ಬರೆಯೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ? ಎಲ್ರಿಗೂ ಕೂಡ ನಮಸ್ಕಾರ. ಮೊದಲಿಗೆ ನೀವು ಕೇಳಿದ ಪ್ರಶ್ನೆ ಕೇಳಿಸ್ಕೊಂಡ ತಕ್ಷಣ ನೆನಪಾಗಿದ್ದು ನನಗೆ ಅಯೋಗ್ಯ ಸಿನಿಮಾ. ಯಾಕಂದರೆ ಅಯೋಗ್ಯ ಸಿನಿಮಾದಲ್ಲಿ
ನಾನು ಯೂಶ್ವಲ್ ಆಗಿ ಎಲ್ಲ ಹಾಡು ಬರೆಯೋದನ್ನ ತುಂಬ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಈ ವೇದಿಕೆ ಮೇಲೆ ನಾನು ನೆನೆಸ್ಕೊಬೇಕು ಅರ್ಜುನ್ ಜನ್ಯ ಸರ್ನ, ಎಲ್ಲ ವೇದಿಕೆ ಮೇಲೆ ನೆನೆಸ್ಕೊತೀನಿ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹಾಡು ಬರೆಯೋಕ್ಕೆ ಅವಕಾಶ ಮಾಡ್ಕೊಟ್ಟವರು ಅವರೇನೆ, ಬೈಟೆ ಸುದೀಪ್ ಸರ್ ಸಿನಿಮಾ ವರದನಾಯಕದಿಂದ. ಸೊ ಪ್ರತಿ ಸಾಂಗ್ ಬರಿಬೇಕಾದ್ರೂ ನಾನು ಫಸ್ಟ್ ಸಾಂಗ್ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡ್ತೀನಿ. ಯೂಶ್ವಲಾಗಿ ಏನಾಗುತ್ತೆ, ಕೆಲವೊಂದು ಸಲ ಹಾಡು ನಮಗೆ ಟ್ಯೂನ್ ಬರುತ್ತೆ, ಕೆಲವೊಂದು ಸಲ ಕಂಪೋಸಿಂಗಲ್ಲಿ ಕೂತ್ಕೋತೀವಿ, ಕೆಲವೊಂದು ಸಲ ಆಲ್ಮೋಸ್ಟ್ ಅಲ್ಲೂ ಇನ್ನೇನು ಟ್ರ್ಯಾಕ್ ಹಾಡಬೇಕಾದ್ರೆ ಸಾಂಗ್ ತೊಗೊಬನ್ನಿ ಅಂತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಚಾಲೆಂಜಿಂಗ್ ಏನಂದರೆ, ಅಯೋಗ್ಯ ಒಂದರಲ್ಲಿ ಗೆಳೆಯ ನನ್ನ ತುಂಬ ನಂಬ್ತಾನೆ, ನಂಬಿದ್ರೆ ಅದು ಭಾಳ ಕಷ್ಟ, ನಂಬಿಕೆ ಉಳಿಸ್ಕೋಬೇಕು. ಸೊ ಯೂಶ್ವಲಾಗಿ ನನ್ನ ಸಿನಿಮಾಗೆ ಮಾತ್ರ ಎಲ್ಲ ಹಾಡು ಬರ್ಕೋತಾ ಇದ್ದೆ. ಅದಾದ ನಂತರ ಕಿಲ್ಲಿಂಗ್ ವೀರಪ್ಪನ್ ಬರೆದಿದ್ದೆ ಎಲ್ಲ ಹಾಡುಗಳನ್ನ, ಅದಾದ ನಂತರ ಅಯೋಗ್ಯ ಬರೆದೆ ಎಲ್ಲ ಹಾಡುಗಳು. ಅಲ್ಲೇನಂತಂದರೆ ಔಟ್ ಆಫ್ ದ ಬಾಕ್ಸ್ ಸಾಂಗ್ಸ್ಗಳನ್ನ ಮಾಡಿದ್ವಿ. ಎಸ್ಪೆಷಲಿ ಅದೊಂದು ಫ್ರೀಡಮ್ ಇತ್ತು, ಕತೆ ಬಿಟ್ಟು ಹೊರಗೆ ಹಾಡು ಬರೆಯೋ ಅಂಥ ಒಂದು ಅವಕಾಶ ಇತ್ತು, ಅದನ್ನು ನಾವು ಬಳಸ್ಕೊಂಡ್ವಿ. ಅಯೋಗ್ಯ ಒಂದು ಸಾಂಗ್ಸ್ ಎಲ್ಲ ತುಂಬ ದೊಡ್ಡ ಮಟ್ಟದ ಹಿಟ್ ಆಯಿತು. ಆನಂತರ ಅಯೋಗ್ಯ 2 ಬರೀಬೇಕು ಅಂದಾಗ ಮೊದಲನೇದು ತಲೆಗೆ ಬರೋದೇ ಅಯೋಗ್ಯ 1 ಸಾಂಗ್ಸ್ಗಳೇನಿದೆ ಅದಕ್ಕೆ ಮೀರಿದಂಥ ಸಾಂಗ್ಗಳು ಕೊಡಬೇಕು ಅಂತ. ಸೊ ಅಯೋಗ್ಯ 2 ಸಾಂಗ್ ಬರೆಯೋಕ್ಕೆ ಕೂತಾಗ ನನಗೆ ಬಂದಂಥ ಬಿಗ್ ಚಾಲೆಂಜ್ ಏನಂದರೆ, ಎಲ್ಲ ಹಾಡುಗಳು ಕತೆ ಒಳಗೆ ಟ್ರಾವೆಲ್ ಆಗಬೇಕು, ಔಟ್ ಆಫ್ ದ ಬಾಕ್ಸ್ ಬರೆಯೋಂಗಿಲ್ಲ, ಕತೆ ಒಳಗೆ ಟ್ರಾವೆಲ್ ಆಗಬೇಕು, ಯಾಕಂದರೆ ಡಿಸ್ಟ್ರ್ಯಾಕ್ಟ್ ಮಾಡೋಂಗಿಲ್ಲ ಕತೆನ. ಸೊ ಅದು ತುಂಬ ದೊಡ್ಡ ಚಾಲೆಂಜ್ ಆಯಿತು. ಆ್ಯಂಡ್ ಜನ್ಯ ಸರ್ ಇದ್ದಾಗ ಎಲ್ಲ ಚಾಲೆಂಜು ತುಂಬ ಈಸಿ ಅನಿಸುತ್ತೆ. ಅವ್ರ ಕೀಬೋರ್ಡ್ ಹಿಡಿದ್ರೇ ಮ್ಯಾಜಿಕಲ್ ಕಂಪೋಸರ್, ಅದ್ಭುತವಾದ ಟ್ಯೂನ್ಗಳು ಬರುತ್ತೆ. ಎಲ್ಲ ಹಾಡುಗಳನ್ನು ಟ್ಯೂನ್ ಜೊತೆನೇ ಅಲ್ಲಲ್ಲೇ ರಫ್ ಆಗಿ ಟ್ರ್ಯಾಕ್ ಮಾಡ್ಕೊಂಡ್ವಿ. ಆ್ಯಂಡ್ ಎಲ್ಲ ಹಾಡುಗಳು ಕನ್ನಡ ಜನತೆ ಎಷ್ಟು ಅದ್ಭುತವಾಗಿ ಸ್ವೀಕರಿಸಿದ್ದಾರೆ. ಅದಕ್ಕೆ ಸತೀಶ್ ಸರ್ ಇರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಅದ್ಭುತವಾಗಿ ಕಾಣಿಸ್ತಾರೆ, ಆ ಪೇರ್ ನೋಡೋದೇ ಖುಷಿ ಅನಿಸುತ್ತೆ. ಆಮೇಲೆ ಗಿರಿ ಸರ್ ಇರ್ಬೋದು, KR ಸರ್ ಇರ್ಬೋದು, ಅವರು ಅದ್ಭುತ ನಟರು ಅಂತ ಗೊತ್ತು, ಈ ಸಿನಿಮಾದಲ್ಲಿ ಅದ್ಭುತ ಡ್ಯಾನ್ಸರ್ಸ್ ಅಂತ ಗೊತ್ತಾಯ್ತಾ ಇದೆ, ಬಳಸ್ಕೋಬೋದು ಡ್ಯಾನ್ಸ್ಗೂ ಅದರಿಂದ. ಆ್ಯಂಡ್ ಮಿಲ್ಕಿ ಬ್ಯೂಟಿ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ, ಪ್ರಜ್ಞೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮ್ಯಾಮ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಇಂದು ನಾಗರಾಜ್ ಮ್ಯಾಮ್ ಅವ್ರ ವಾಯ್ಸಲ್ಲೇ ಒಂದು ಮ್ಯಾಜಿಕ್ ಇದೆ, ಅದು ಅದ್ಭುತವಾಗಿ ಕೇಳಿಸುತ್ತೆ. ಆ್ಯಂಡ್ ನಿಶಾನ್ ಬಗ್ಗೆ ಏನು ಹೇಳೋದು, ಎಲ್ಲ ಸಾಂಗ್ಸ್ಗೂ ಅವರು ಮುಂದೆನೇ ಕೂತಿದ್ದಾರೆ, ಅವರೇ ಪ್ರತ್ಯಕ್ಷ ಸಾಕ್ಷಿ. ಆ್ಯಂಡ್ ಅದೊಂದು ಜರ್ನಿ ಚೆನ್ನಾಗಿತ್ತು ಅವ್ರ ಜೊತೆ. ಆ್ಯಂಡ್ ಇವಾಗ ಕನ್ನಡಿಗರ ಮುಂದೆ ಇದೆ, ಎಲ್ಲ ಹಾಡುಗಳನ್ನೂ ಹಾರೈಸಿದ್ದೀರಾ, ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ನಮ್ಮ ಮುನೇಗೌಡ ಸರ್ ನಿರ್ಮಾಣ ಮಾಡ್ತಾರಂತ 2ನೇ ಸಿನಿಮಾ ಇದು. ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಖಂಡಿತ ಇದಾಗುತ್ತೇನೋ ಅಂತ ಭರವಸೆ ಇದೆ. ಆಗಸ್ಟ್ 7ಕ್ಕೆ ಕರ್ನಾಟಕ ರಾಜ್ಯಾದ್ಯಂತ KVN ಪ್ರೊಡಕ್ಷನ್ಸ್ ಮುಖಾಂತರ ಎಂಟೈರ್ ಕರ್ನಾಟಕಕ್ಕೆ ತೆರೆ ಕಾಣ್ತಾ ಇದೆ ಸಿನಿಮಾ. ಎಲ್ಲರೂ ಕೂಡ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ರಿಗೂ ನಮಸ್ಕಾರ. ಯೂಶ್ವಲಿ ಮೈಕ್ ಹಿಡಿದಾಗ ಫಸ್ಟು ಎಲ್ಲರೂ ಅಂದರೆ ಹೊಸಬರು ನನಗೆ ನರ್ವಸ್ ಅಂತಾರೆ, ಆದರೆ ಮೈಕ್ ನರ್ವಸ್ ಅಂತ ಅನ್ನೋದು ನಮ್ಮ ರವಿಶಂಕರ್ ಸರ್ ಮೈಕ್ ಹಿಡಿದಾಗ. ತುಂಬ ಖುಷಿಯಾಯಿತು. ಮದರಂಗಿ ಕೃಷ್ಣ ಅವರು, ನಮ್ಮ ನಾಗಭೂಷಣ್, ಸತೀಶ್ ಸರ್ ಜೊತೆ ಎಲ್ಲರೂ ಬಂದಿರೋದು, ನಮ್ಮ ಯಂಗ್ಸ್ಟರ್ ರೆಬಲ್ ಸ್ಟಾರ್ ಅವರು. ಮತ್ತು ಇತ್ತೀಚೆಗೆ ಆಂಧ್ರ ತೆಲಂಗಾಣಲ್ಲೆಲ್ಲ ಸದ್ದು ಮಾಡಿರೋ ನಮ್ಮ ಪ್ರಮೋದ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅಯೋಗ್ಯ 2 ಯಾವಾಗಲೂ ಅಯೋಗ್ಯ ಆದಮೇಲೆ ಅಯೋಗ್ಯ 2 ಅಂತ ಬಂದಾಗ ಯಾವುದೇ ಒಂದು ಭಾಗ 2 ಮಾಡುವಾಗ ಒಂದು ತುಂಬ ಒತ್ತಡ ಇರುತ್ತೆ, ಮತ್ತು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಅದನ್ನು ಮಹೇಶ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾನೆ. ಅಂದರೆ ಸಂಗೀತದಿಂದ ಹಿಡಿದು ಸಾಹಿತ್ಯದಿಂದ ಹಿಡಿದು ಸಂಭಾಷಣೆಯಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ನು ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾನೆ. ಸೊ ಮಹೇಶ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿರೋದು, ಮತ್ತು ಎಲ್ಲ ಸಂಭ್ರಮಕ್ಕೂ ಕಾರಣರಾಗಿರೋದು ನಮ್ಮ ಮುನೇಗೌಡ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏಕೆಂದರೆ ಈ ಒಂದು ಗೆಲುವು ನಿಮಗೆ ಬೇಕು, ಮತ್ತು ನಿಮಗೆ ಅಲ್ಲ ಇಡೀ ಚಿತ್ರರಂಗಕ್ಕೆ ಬೇಕು. ಈ ಸಿನಿಮಾದಲ್ಲಿ ಎಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಟೆಕ್ನಿಷಿಯನ್ಸ್ ಜೊತೆಗೆ ಯಾರು ಕಲಾವಿದರಿದ್ದಾರೆ ಎಲ್ಲರೂ ವೈಯಕ್ತಿಕವಾಗಿ ತುಂಬ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದು ಆ್ಯಕ್ಟ್ ಮಾಡೋವಾಗಿರಲಿ, ಒಂದು ಕೆಲಸ ಮಾಡೋವಾಗಿರಲಿ, ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಉಮೇದಿ ಇದೆ. ನಿಜಕ್ಕೂ ಈ ಪರಿಸ್ಥಿತಿಗೆ ಈ ಥರದ್ದೊಂದು ಸಿನಿಮಾ ಬೇಕೇ ಬೇಕು. ಮತ್ತು ಪ್ರಜ್ಞಾ ಮೇಡಮ್, ನಿಮ್ಮದು ಹಿಂದಿರುವಿಕೆ ಹೇಗಿದೆ ಅಂದರೆ ಪಡ್ಡೆ ಹುಡುಗರು ಮತ್ತು ಚಿತ್ರರಂಗ ತಿರುಗಿ ನೋಡೋ ಥರ ಇದೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಮದರಂಗಿ ಕೃಷ್ಣ ಅವರು ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ, ಕ್ರಿಕೆಟಲ್ಲಿ ಒಳ್ಳೆ ಸಕ್ಸಸ್ ಕೊಡ್ತೀರಿ, ಅಂದರೆ ಒಂದು ಸೆಂಚುರಿನೋ ಹಾಫ್ ಸೆಂಚುರಿನೋ. ಸೊ ಅದೇ ಥರ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಜೊತೆಗೆ ತುಂಬ ಜನರ ಹೆಸರು ಹೇಳಬೇಕು, ಸೊ ಸಮಯ ಕಡಿಮೆ ಇದೆ. ಥ್ಯಾಂಕ್ ಯು ನಿಮಗೆ. ನಿರಂಜನ್ ಅವರು ಎಲ್ಲೋದ್ರೂ ನಮ್ಮ ಡೈಲಾಗ್ಸ್ ಬಗ್ಗೆ ಬೆನ್ನು ತಟ್ತಾನೆ ಇರ್ತಾರೆ.
ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಅಯೋಗ್ಯ 2 ಇದೇ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರಿಗೋಸ್ಕರ ನಿರ್ಮಾಣ ಮಾಡಿರೋ ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ. ಭರ್ಪೂರು ಮನರಂಜನೆ ಇರುತ್ತೆ. 2.25 ಅವರು ನೀವು ಒಂದು ಹಳ್ಳಿಯಲ್ಲಿ ನಿಮ್ಮ ಸಮಯನ ಕಳೀತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ. ಇನ್ನು ಮೈನು ನಾನು ಮಾತಾಡಬೇಕಾಗಿರೋದು ಸತೀಶ್ ಸರ್ ಬಗ್ಗೆ ಮತ್ತು ರಚ್ಚು ಮೇಡಮ್ ಬಗ್ಗೆ. ಮುದ್ದಾಗಿ ಒಂದು ಇನ್ವಿಟೇಷನ್ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಈ ಒಂದು ಅಯೋಗ್ಯ 2 ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಪ್ರತಿ ಫಂಕ್ಷನಲ್ಲಿ ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಿರ್ತೀವಿ, ನೀವು ಮಾತಾಡಿಲ್ಲ, ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಆ್ಯಕ್ಷನ್ ಸಿನಿಮಾ ಇದು. ಎಲ್ಲ ಕಾಮಿಡಿ ಅಂತಾರೆ, ನಾವು ಸ್ವಲ್ಪ ಆ್ಯಕ್ಷನ್, ನಮಗೂ ಸ್ವಲ್ಪ ಬಿಸ್ನೆಸ್ ಆಗಲಿ. ಸೊ ಆ್ಯಕ್ಷನ್ ವೈಸನ್ನು ತುಂಬ ಚೆನ್ನಾಗಾಗಿದೆ. ಎಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅದು ಹಂಗಲ್ಲ ಅನುಷು, ಯಾವ ಥರ ಸ್ಪೆಷಲ್ ಆ್ಯಕ್ಷನ್ ಯಾವುದಿದೆ ಇದರಲ್ಲಿ? ಸ್ಪೆಷಲ್ ಅಂದರೆ ಸತೀಶ್ ಸರ್ ಜೊತೆ ಒಂದು ಕತೆಗೆ ಹೋಗಿರೋಂಥದ್ದು ತೀರಾ ನ್ಯಾಚುರಲ್ ಆಗಿ ಆ್ಯಕ್ಷನ್ಸ್ಗಳನ್ನೆಲ್ಲ ಕೊರಿಯೋಗ್ರಾಫ್. ಇಲ್ಲ ಆ್ಯಕ್ಚುಲಿ ಯಾಕೆ ಪ್ರಶ್ನೆ ಕೇಳಿದ್ರೆ ಸಖತ್ ಫಿಟ್ ಆಗಿದ್ದಾರೆ ಅವರು. ಹೌದೌದು. ಸೊ ಡ್ಯಾನ್ಸು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಯಾರ. ಸೊ ಫೈಟಲ್ಲಿ ಏನಾದರೂ ಇದರಲ್ಲಿ ಸಿಕ್ಕಾಪಟ್ಟೆ ಹೊಸದು ಅನ್ನೋದು ಯಾವುದಾದ್ರು ಇದೆಯಾ? ಹೊಸದು ಅಂದರೆ ಕತೆಗೆ ತುಂಬ ಆ್ಯಪ್ಟ್ ಆಗಿರೋಂಥದ್ದು. ಸುಮ್ಮನೆ ಏನೋ ಕಮರ್ಷಿಯಲ್ ಆಗಿ ಮಾಡ್ದಿರಾ, ಕತೆಗೆ ತುಂಬ ಬ್ಲೆಂಡ್ ಆಗಿ ನಾವು ಆ ಥರದ ಆ್ಯಕ್ಷನ್ಸ್ನ ಡೇ ಟು ಡೇ ಲೈಫಲ್ಲಿ ಫೇಸ್ ಮಾಡಿದಾಗ ಯಾವ್ದಾದ್ರು ಒಂದು ರೋಡ್ ರೇಜಲ್ಲಿ ಹೆಂಗಿರುತ್ತೆ ಆ್ಯಕ್ಷನ್ಸು, ಸೊ ಆ ಥರದ್ದು ಕೊರಿಯೋಗ್ರಾಫ್ ಮಾಡಿದ್ದೀವಿ. ಲವ್ಲಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ರವಿ ಸರ್, ಸಾರಿ ನಾನು ನಿಮ್ಮನ್ನು ಮಾತಾಡ್ಸಿಲ್ಲ, ಹಂಗೆ ಬಂದ್ಬಿಟ್ಟೆ. ಸಾರಿ ಸರ್, ಸಾರಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಣ್ಣ ಬಂದರೆ ಜೋಶ್ ಬರ್ತದೆ. ಇವತ್ತು ಟ್ರೆಂಡಿಂಗಲ್ಲಿದೆ, ತುಂಬ ಖುಷಿ ಆಗ್ತಿದೆ. ಮತ್ತೆ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಸಾಂಗ್ ಮತ್ತೆ ಒಂದು ಹಿಟ್ ಕೊಟ್ಟಿರೋದು. ಥ್ಯಾಂಕ್ ಯು ಮಹೇಶ್ ಸರ್ ಆ್ಯಂಡ್ ಸತೀಶ್ ಸರ್, ಇಡೀ ಓಲ್ಡ್ ಟೀಮ್, ಅಯೋಗ್ಯ 2 ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಬೇಜಾರಿದೆ, ರಚ್ಚು ಮ್ಯಾಮ್ ಜೊತೆ ಒಂದು ಸಾಂಗ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲೂ ಫೈಟ್ ಮಾಡಿದೆ ನಾನು ಡೈರೆಕ್ಟರ್ ಸರ್ ಜೊತೆ, ಕೊನೆಗೂ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಮೇಡಮ್ ಖಂಡಿತ ಮಾಡಲೇಬೇಕು. ಆ್ಯಂಡ್ ಪ್ರಜ್ಞಾ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಾಂಗು, ಡ್ಯಾನ್ಸು. ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಡ್ಯಾನ್ಸ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ರಚ್ಚು ಯಾಕೋ ಅಲ್ಲಿಂದನೇ ಲುಕ್ ಕೊಡ್ತಾರೆ ನೋಡಿದ್ರೆ ಭಯ ಆಗ್ತಾ ಇದೆ. ಸಿನಿಮಾದ ಬಹಳ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಮಂಜು ಪಾವಗಡ ಅವರು, ಹೇಳಿ ಏನು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ? ಅಲ್ಲೇನು ಕಾಣ್ತಾ ಇದೆ? ಎಣ್ಣೆ. ಹಾಂ, ಏನ ಅದೇ ಪಾತ್ರ ಎಣ್ಣೆ ಹೊಡೆಯೋ ಪಾತ್ರ. ಓಕೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದೆಯಾ ಮಹೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮುನಿ ಅಣ್ಣ ಮತ್ತು ಸತೀಶ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸಕ್ಕತ್ತಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೇಳಪ್ಪ. ಸಪ್ರೇಟಾಗಿ ಸತೀಶ್ ಅವ್ರ ಬಗ್ಗೆ ಅದು ವಿಶೇಷವಾಗಿ ತುಂಬ ಸಪೋರ್ಟ್ ಮಾಡ್ತಾರಣ್ಣ ಡೈಲಾಗ್ ಹೇಳ್ಬೇಕಾದ್ರೆ. ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನೋಡಿದ್ವಿ, ಜೊತೆಲಿ ನಿಂತ್ಕೊಂಡಾಗ ಏನಪ್ಪ ಹೆಂಗೆ ಬೈತಾರೆ. ಮೊದಲೇ ಅವ್ರ ಬಗ್ಗೆ ಬೇರೆ ಥರ ಮಾತಾಡ್ತಾರೆ. ಅಂದರೆ ಸಿಟ್ಟು ಜಾಸ್ತಿ, ಮುಂಗೋಪ ಜಾಸ್ತಿ, ಹೆಂಗಂದ್ರೆ ಮಾತಾಡ್ತಾರೆ. ಸತೀಶ್ ಅಣ್ಣನ ಬಗ್ಗೆ ಇಲ್ವೇ? ನೀನೇ ಹೇಳ್ದಲ್ಲ ಅಣ್ಣ. ಇಲ್ಲ, ನನಗೆ ತಿಳಿದ ಮಟ್ಟಿಗೆ ಹಂಗೆ ಹೇಳ್ತಾ ಇದ್ರು. ಬಟ್ ಈ ಸೆಟ್ಟಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಹಂಗೇನು ಅನಿಸಿಲ್ಲ. ತುಂಬ ಆರಾಮಾಗಿ ಮಜವಾಗಿ. ಹೌದೌದು, ಬಹಳ ಸಂತೋಷ. ರಚ್ಚು ಅವ್ರ ಬಗ್ಗೆ ಅದು ಒಂದು ದುರಾದೃಷ್ಟ ಏನಂದ್ರೆ ಜೊತೆಲಿ ಆ್ಯಕ್ಟ್ ಮಾಡೋಂಥ ಸೌಭಾಗ್ಯ ಸಿಕ್ಕಿಲ್ಲ. ಆದಷ್ಟು ಬೇಗ ಆ್ಯಕ್ಟ್ ಮಾಡಿ, ಡ್ಯಾನ್ಸ್ ಮಾಡಿ, ಫೈಟ್ ಮಾಡೋ ಅಂತ ಸೌಭಾಗ್ಯ ಸಿಗಲಿ ಅಂತ ಕೇಳ್ಕೊತೀನಿ. ಈ ಥರ ಯಾವ ಸಿನಿಮಾ ಬರುತ್ತೆ? ಎಲ್ಲ ಮಾಡುತ್ತೆ ನಿನಗೆ? ಅಲ್ಲ, ಎಲ್ಲಾದ್ರೂ ಒಂದೊಂದು ಸೀನಲ್ಲಿ ಆ ಥರ. ಆಗಲಿ. ಎರಡನೇದಾಗಿ ನಿರ್ದೇಶಕರ ಬಗ್ಗೆ, ಗಿರಿ ಬಗ್ಗೆ ಕೇಳಿ. ಆಗ್ಲಿಂದ ಕೂರಿಸ್ಕೊಂಡು ನನ್ನ ಬಗ್ಗೆ ಹೇಳಿ ಅಂತ ಇದ್ರು. ಅಲ್ಲ, ಅವ್ರ ಬಗ್ಗೆ ಏನು ಹೇಳಿ ಅಣ್ಣ. ಅದ್ಭುತ ಕಲಾವಿದರು, ದೊಡ್ಡ ಕಲಾವಿದರು, ದೈತ್ಯ ಕಲಾವಿದರು ಗಿರಿ ಅಣ್ಣ. ಸಣ್ಣ ಪುಟ್ಟ ಕಲಾವಿದರು KR ಪೇಟೆ ಅವರು. ಯಾರಣ್ಣ? ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿರಿ, ಯಾಕೆ ನನ್ನ ಪೇಮೆಂಟ್ ಅವರೇ ಮಾಡಬೇಕು. ಎಸ್ ಅರ್ಚನಾ, ಹೇಳಿ. ಈ ಮೂವಿ ಬಗ್ಗೆ ನಾನು ನಿಮ್ದು ಅವರೇ ಮಾಡಬೇಕಾ? ಹೇಳಿ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಇನ್ನೊಂದು ವಾರದಲ್ಲಿ ಈ ಮೂವಿನ ಈ ಟೀಮ್ ಮಿಸ್ ಮಾಡ್ಕೋತೀನಿ. ನನ್ನ ದಿನ ಶುರುವಾಗ್ತಿದ್ದು ಈ ಟೀಮಿಂದ, ನನ್ನ ದಿನ ಎಂಡ್ ಆಗ್ತಿದ್ದು ಈ ಟೀಮಿಂದನೇ.
ಸೊ ಪ್ರತಿದಿನ ಏನಿಲ್ಲ ಅಂದರೂ ಒಂದು ಅಯೋಗ್ಯ ಟೂಮಿಂದ ಒಂದು 40-30 ಕಾಲ್ ಅಂತೂ ಇರ್ತಿತ್ತು. ಸೊ ಇವಾಗ ಅದನ್ನೆಲ್ಲ ಇನ್ನೊಂದು ವಾರದಲ್ಲಿ ಗೋಣ ಮಿಸ್ ದ್ಯಾಟ್. ಆ್ಯಂಡ್ ಈ ಆಪರ್ಚುನಿಟಿ ಇನ್ಮೇಲೂ ಇರುತ್ತೆ. ಮೂರನೇದಕ್ಕೆ ಅದೇ ಡೈಲಿ ಅದೇ ರೊಟೀನ್ ಆಗುತ್ತಲ್ಲ, ಅಯೋಗ್ಯ 3. ಸೊ ಇವಾಗ ಪ್ರಾಮಿಸ್ ಮಾಡ್ತಿದ್ದಾರೆ 3ನೇದು ನಮ್ಮ ಮುನೇ ಸರೇ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಆಮೇಲೆ ನಮ್ಮ ಜೊತೆಲಿ ಯಾವಾಗಲೂ 3 ಜನ ಇರ್ತಾರೆ. ಒಬ್ಬರು ಪ್ರದೀಪು ಮತ್ತು ದೇವರಾಜು ಮತ್ತು ನಮ್ಮ ಮ್ಯಾನೇಜರು. ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದು ಮುನೇಗೌಡರು ಸರು, ರಚಿತಾ ಮೇಡಮು ಮತ್ತು ಸತೀಶ್ ಸರು, ಎಲ್ಲರಿಗೂ ಥ್ಯಾಂಕ್ ಯು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀರಾ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಒಂದು ಕಾಸ್ಟ್ಯೂಮ್ ಸ್ಟೈಲಿಸ್ಟಿಂದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ತುಂಬಾ ಕಲ್ತಿದ್ದೀನಿ ಈ ಮೂವಿನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಜಿ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ರಚಿತಾ ಮೇಡಮು. ಅವರೇ ಮುನೇ ಸರ್ ಹತ್ರ ಕಳಿಸಿ ಮಹೇಶ್ ಅವ್ರ ಕಡೆಯಿಂದ ನಾವು ರೀಡಿಂಗ್ ಕೊಟ್ಟು ಈ ಸಿನಿಮಾನ ಶುರು ಮಾಡಿದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮುನೇ ಸರ್. ನಾನು ಮಿಸ್ ಜಾಸ್ತಿ ಮಾಡ್ಕೊಳ್ಳೋದು ಮಹೇಶ್ ಬ್ರೋನೇ. ಯಾಕಂದರೆ ದಿನ ಬೆಳಗ್ಗೆ ಎದ್ದು ಜಗಳ ಶುರು ಆದರೆ ರಾತ್ರಿವರೆಗೂ ನನಗೂ ಅವ್ರದ್ದು ಜಗಳ ಹೆವಿ. ಅವ್ರನ್ನೇ ಹೆವಿ ಮಿಸ್ ಮಾಡ್ಕೊಳ್ಳೋದು. ಸೊ ಇನ್ನೊಂದು ವಾರಕ್ಕೆ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದುಬಿಟ್ಟು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಅಯೋಗ್ಯ 2 2018 ಇದು ಪಾರ್ಟ್ 1 ರಿಲೀಸ್ ಮಾಡಿದ್ದು. ಒಂದೇ ವಾರದಲ್ಲಿ 2 ಅದ್ಭುತ ಯಶಸ್ಸು ಸಿಕ್ಕಿತ್ತು ನಮಗೆ. ಒಂದು ಗೀತಾ ಗೋವಿಂದಮು, ಮತ್ತೊಂದು ಅಯೋಗ್ಯ ಸಿನಿಮಾ. ತುಂಬ ಅವಾಗ 100 ಡೇಸ್ ಹೋದಂಥ ಸಿನಿಮಾ. ಈ ಅಯೋಗ್ಯ 2 ಸಹ ತುಂಬ ಅದ್ಭುತವಾದ ಯಶಸ್ಸು ಕಾಣುತ್ತೆ. ಯಾಕೆ ಅಂತಂದರೆ ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಲ್ಯಾವಿಶಾಗಿ ಮಾಡಿದ್ದಾರೆ. ನಾನು ನೋಡಿದಾಗ ನನಗೆ ತುಂಬ ಇಷ್ಟ ಆಯ್ತು. ಐ ಹೋಪ್ 7ನೇ ತಾರೀಕು ಸಿನಿಮಾ ರಿಲೀಸ್ ಆದಮೇಲೆ ಆಡಿಯನ್ಸು ಸಹ ಎಂಜಾಯ್ ಮಾಡ್ತಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಸೊ ಮುನೇಗೌಡ ಸರ್, ತಲೆ ಕೆಡಿಸ್ಕೊಂಬಿಡಿ, ತುಂಬ ಚೆನ್ನಾಗಾಗುತ್ತೆ. ಡೋಂಟ್ ವರಿ, ಒಳ್ಳೆ ಡೇಟಿಗೆ ಬರ್ತಿದ್ದೀರಾ. ಸೊ ನಥಿಂಗ್ ಟು ವರಿ. ಅದೇ ರೀತಿ ಸತೀಶ್ ಸರ್ ಹಾಗೂ ಮಹೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾನ ಬಹಳಷ್ಟು ಜನ ಬಂದು ಕೇಳಿದ್ರು ನಮ್ಮನ್ನು ನಂಬಿ ಕೊಟ್ಟಿದ್ದೀರಾ. ಸೊ ವಿಲ್ ಡೂ ಆರ್ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಎವ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಯಾವ ಕೃಷ್ಣ ಅಂತ ನನಗೆ ಹೇಳಿ. ಮದರಂಗಿ ಕೃಷ್ಣ ಅಂತ ಅವಾಗ ಬಂದಾಗ ಕರೆದಿದ್ದು 2013. ಅವಾಗಿಂದ ಅದೇ ಮದರಂಗಿ ಅಂತ ಹೇಳಿ. ಎನಿವೆ, ಸೊ ನಿಮ್ಮ ಗೆಳೆಯನಿಗೆ ವಿಶ್ ಮಾಡೋದಕ್ಕೆ ಬಂದಿರಿ. ಸೊ ಹೇಳಿ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಈ ಥರ ಸಿನಿಮಾ ಫಂಕ್ಷನ್ಗಳಾಗೋದ್ರೆ ತುಂಬ ಅಪರೂಪ ಆಗಿಬಿಟ್ಟಿದೆ ಈಗ. ಸೊ ಖುಷಿ ಆಗುತ್ತೆ. ಸೊ ಈ ಥರದೊಂದು ಇವೆಂಟ್ ಮಾಡಿ. ಆ್ಯಂಡ್ ಸಿನಿಮಾಗಳು ಅಂದರೆ ಒಂದು ಸೆಲೆಬ್ರೇಷನ್ನು. ಸೊ ಅದನ್ನು ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ಕೊಂಡು ಅವಾಗಲಿಂದ ಆಲ್ಮೋಸ್ಟ್ ಒಂದು 2 ಅವರ್ಸಿಂದನೂ ಎಲ್ಲರೂ ಇದು ಪ್ರೋಗ್ರಾಮ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಇದೇ 2 ಅವರ್ಸ್ 7ನೇ ತಾರೀಕು ಥಿಯೇಟ್ರ್ ಬಂದು ಕೊಡಿ ಡೆಫಿನೆಟ್ಲಿ. ಯಾಕಂದರೆ ನಾ ಇಲ್ಲಿ ಕೂತ್ಕೊಂಡು ಎಷ್ಟೊತ್ತು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದೆ ಎಲ್ಲ ಇವೆಂಟ್ನ. ಐ ಥಿಂಕ್ ದ ಕೈಂಡ್ ಆಫ್ ಕ್ಯಾಸ್ಟಿಂಗ್ ಅವ್ರು ಮಾಡಿರೋದು, ಸತೀಶ್ ಅವರಾಗ್ಬೋದು, ರಚಿತಾ ಅವರಾಗ್ಬೋದು, ನಮ್ಮ ರವಿಶಂಕರ್ ಸರ್ ಆಗ್ಬೋದು, ಗಿರಿ ಅವರಾಗ್ಬೋದು, ಮಂಜು ಪಾವಗಾಡ, ಶಿವರಾಜ್ ಕೇರಪೇಟೆ, ತಬ್ಲನಾಣಿ ಅವರಿದ್ದಾರೆ ಅಂದರು, ಅರುಣ ಬಾಲರಾಜ್ ಅವರು. ಒಂದು ಅದ್ಭುತವಾದ ಒಂದು ಕ್ಯಾಸ್ಟಿಂಗ್ ಇದೆ. ಸೊ ಒಂದು ಒಳ್ಳೆ ಸೀನನ್ನ ಇವ್ರುಗಳಿಗೆಲ್ಲ ಕೊಟ್ಟರೆ ಅದನ್ನು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಒಂದು ಹಬ್ಬದ ಊಟ ಅಯೋಗ್ಯ ಈಗ ಆಲ್ರೆಡಿ ಎಲ್ಲರೂ ಮನಸ್ಸಲ್ಲಿರೋಂಥ ಒಂದು ಚಿತ್ರ. ಸೊ ಅಯೋಗ್ಯ ಪಾರ್ಟ್ 2. ಸೊ ನಮಗೆ ಈ ಪಾರ್ಟ್ 2 ಪಾರ್ಟ್ 3 ಅಂದರೆ ಭಾಳ ಅದೇ ನೋಡ್ತಾ ಇದ್ದೆ. ಲವ್ ಮಾಕ್ಟೈಲ್ ಪಾರ್ಟ್ 3 ಇಂದ 30ವರೆಗೂ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಇವರು ಪಾರ್ಟ್ 2 ಬಂದಿದ್ದಾರೆ. ಸೊ ಪಾರ್ಟ್ 3 ಆಗಲಿ ಅಂತಾರೆ, ಆಗ್ಬಾರ್ದು ಅಂತಾರೆ. ಹೆಂಗೆ? ಅಲ್ಲ, ಖುಷಿ ಅಂದರೆ ಯಾವಾಗಲೂ ನಿಮಗೆ ಅವ್ರು ಹೇಳಿದ್ರು ಅಂದರೆ ಪಾರ್ಟ್ 1 ಮಾಡೋದು ಈಸಿ, ಪಾರ್ಟ್ 2 ಮಾಡೋದೇ ತುಂಬ ಕಷ್ಟ ಅಂತ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಜಾಸ್ತಿ ಆಗಿರುತ್ತೆ. ಅದನ್ನು ಸ್ಯಾಟಿಸ್ಫೈ ಮಾಡೋದು, ಆಮೇಲೆ ಆಡಿಯನ್ಸ್ಗೆ ಅದನ್ನು ಒಪ್ಸೋದಿದೆಯಲ್ಲ, ಅದು ನಮ್ಮನ್ನು ಕೇಳಿ ಕಷ್ಟ ಆದ್ರದ್ದು. ಐ ಥಿಂಕ್ ಪಾರ್ಟ್ 3 ಬೇರೆ ಅನೌನ್ಸ್ ಮಾಡ್ತಾಯಿದ್ರು ನಮ್ಮ ಮಹೇಶ್ ಅವರು ಆಲ್ರೆಡಿ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ಮುನೇಗೌಡರಿಗೆ ಆ್ಯಂಡ್ ಸತೀಶ್ ಅವರು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಪ್ರಜ್ಞಾ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡೋರು. ಇನ್ಫ್ಯಾಕ್ಟ್ ಅವರು ಸಿಂಕ್ ಮಾಡ್ತಿದ್ದ ರೀತಿ ನೋಡಿದ್ರೆ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು, ಇನ್ನೂ ಮರ್ತಿಲ್ಲ ಅದನ್ನು. ಆ ಸ್ಟೆಪ್ಸ್ಗಳು ಅಷ್ಟು ಅದ್ಭುತವಾಗಿ ಮಾಡಿದ್ರು. ನಾನು ನಾಗಭೂಷಣ್ ಅದೇ ಶಾಕಲ್ಲಿ ನೋಡ್ತಾ ಇದ್ದೀವಿ, ಹಿಂಗೂ ಡ್ಯಾನ್ಸ್ ಮಾಡ್ಬೋದಾ ಅಂತ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಐ ವಿಶ್ ನಾನಂತೂ 7ನೇ ತಾರೀಕಿಗೆ ನೋಡ್ತೀನಿ ಸಿನಿಮಾನ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮಿಸ್ ಮಾಡದೆ ನೋಡಿ.
ಒಂದು ಅದ್ಭುತವಾದ ಚಿತ್ರ ಇವ್ರು ಮಾಡಿದ್ದಾರೆ ಅಂತ ನನ್ನ ನಂಬಿಕೆ ನನಗಿದೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳದೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಾಳ ಅದ್ಭುತವಾಗಿ ಮಜಾ ಕೊಡ್ತಾರೆ ಅವರು. ಭಾಳ ದೊಡ್ಡ ಫ್ಯಾನ್ ನಾನು ಮತ್ತು ನನ್ನ ವೈಫ್ ಇವ್ರದ್ದು ಹಳ್ಳಿ ಅದೇ ಸಿನಿಮಾಗಳು ಮಾಡಿದ್ದಾರೆ. ಯಾವ್ದಾರ ಡೈಲಾಗ್ ನೆನಪಿದೆಯಾ ಅವ್ರದ್ದು? ಯಾವ್ದಾರ ಡೈಲಾಗ್ ನೆನಪಿದೆಯಾ? ಯಾರು ಹೇಳು ದೆವ್ವದಂಗೊಳೆ. ಅದಕ್ಕಿಂತ ಮುಂಚೆ ಒಂದು ಬರ್ತೆ ಎಸ್. ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ಅವರೇ. ಬನ್ನಿ ಇವಾಗ ಚಪ್ಪಳೆ ಕೃಷ್ಣ ಅವ್ರಿಗೆ. ಮಾಡಿದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ, ಇಲ್ವಾ? ಅಲ್ಲ ಅವಾಗ ಆಗ ಆ ಥರ ಕೇಳ್ಪಟ್ಟಿದ್ದೀನಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಆವಾಗಲೇ ಹೇಳಿ ಟೆಲಿಕಾಸ್ಟ್ ಆಗಿಲ್ವಂತೆ, ಇವಾಗ ಹೇಳಿ. ನಾನು ಹೇಳೋದೆಲ್ಲ ಆವಾಗಲೇ ಹೇಳಿದ್ದೀನಿ, ಮತ್ತೆ ಹೇಳಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಮತ್ತು ನಾನು ಈ ಮೇಕಿಂಗ್ ವಿಡಿಯೋ ನೋಡ್ತಿದ್ದಾಗ ರಚಿತಾ ಅವ್ರನ್ನ ನೋಡ್ತಾ ಇದ್ದೆ. ನೀವು ಈ ಸೂರ್ಯವಂಶದಲ್ಲಿ ಕನಕಮೂರ್ತಿ ಸೊಸೆ IAS ಆಫೀಸರ್ ಆಗಿರ್ತಾರಲ್ಲ, ನೀವು ಆ ಥರ ಕಾಣ್ತಾ ಇದ್ರಿ. ಪಕ್ಕದಲ್ಲೇ ಕೂತಿದ್ದಾರೆ IAS ಆಫೀಸರ್. ಏನು ಗೊತ್ತಿಲ್ಲ, ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲೇ ಕೂತಿದ್ರು ನೋಡಿ, ಆ ಥರ ಕಾಣ್ತಾ ಇದ್ರು. ಕತೆ ನನಗೆ ಗೊತ್ತಿಲ್ಲ, ಏನೋ ಒಂದು ಛಾಯೆ ಇತ್ತು. ಏನೋ ಮನಸ್ಸಲ್ಲಿರೋ ತೀರಿಸ್ಕೊಂಡ್ರಿ ಬಿಡಿ, ಹೇಳಿ. ಮತ್ತು ನಮ್ಮ ರವಿಶಂಕರ್ ಸರ್ ಹೋದ್ರ ಓಕೆ, ಬಟ್ ನನಗೆ ಅವರು ದೊಡ್ಡ ಫ್ಯಾನ್ ನಾನು ಆ್ಯಕ್ಚುಲಿ. ಅವರು ಒಂಥರ ಬಹಳ ಯುನೀಕ್ ನಟ. ಕಾಮಿಡಿಗೆ ಕಾಮಿಡಿ, ಈ ಕಡೆ ಸೀರಿಯಸ್ಗೆ ಸೀರಿಯಸ್ ಪಾತ್ರ. ಅವ್ರೊಬ್ರು ಬಹಳ ವಿಶಿಷ್ಟವಾದ ನಟ, ಅವ್ರದ್ದು ಫ್ಯಾನ್ ನಾನು. ಮತ್ತು ಇನ್ನು ಸತೀಶ್ ಅವರು, ನಾನು ಆವಾಗಲೂ ಹೇಳ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಸತೀಶ್ ಅವರು ಮಂಡ್ಯ ಭಾಷೆಯಲ್ಲಿ ಮಾಡಿರೋ ಸಿನಿಮಾಗಳೆಲ್ಲವೂ ಹಿಟ್ಟೆ. ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ, ಹಿಟ್ ಆಗಲಿ. ನಿಮ್ಗೆ ಏನು ತುಂಬ ಇಷ್ಟ ಆಗುತ್ತೆ ಸತೀಶ್ ಅವರಲ್ಲಿ? ಸತೀಶ್ ಭಾಳ ಪಾಸಿಟಿವ್ ಮನುಷ್ಯ. ನಾನು ಯಾವಾಗಲೂ ಬೇಜಾರಾದಾಗ ಏನು ಸತೀಶ್ ಹಿಂಗಾಯ್ತು ಅಂದರೆ, ಯಾಕೆ ತಲೆ ಕೆಡ್ಸ್ಕೊತೀಯ, ಆರಾಮಾಗಿರೋ, ನೋಡು ಇಲ್ಲಿಂದ ಇಲ್ಲಿಗೆ ಬಂದಿದೆಯಾ ಅಂದರೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ. ಈಸ್ ಆಲ್ವೇಸ್ ವೆರಿ ಪಾಸಿಟಿವ್ ಇನ್ ದಟ್ ವೇ. ವೆರಿ ನೈಸ್. ರಚಿತಾ ಅವರಲ್ಲಿ ಏನು ಭಾಳ ಇಷ್ಟ ಆಗುತ್ತೆ? ರಚಿತಾ ಅವ್ರಿಗೆ ಅವ್ರ ಕ್ಯೂಟ್ನೆಸ್, ಆಮೇಲೆ ಅವರು ಒಂಥರ ಅಲ್ಲಿ ನೋಡಿ ಮುಖ ನೋಡ್ಕೊಂಡು ಅವರು ಎಷ್ಟು ಕ್ಯೂಟ್ ಹೌದು ಅಷ್ಟೇ ಗಂಭೀರ ಕೂಡ ಹೌದು ಅವರು. ಬಹಳ ಸಂತೋಷ. ಆಯ್ತು ಬಿಡಿ ಆಯ್ತು ಬಿಡಿ, ಒಳ್ಳೇದು, ತುಂಬ ಒಳ್ಳೆಯದು. ಇಷ್ಟು ಒಳ್ಳೆ ಮಾತಾಡಿರೋದಕ್ಕೆ. ನೀವು ಆರೋಗ್ಯವಾಗಿರಬೇಕು ಅಂದರೆ ಗೋಲ್ಡ್ ವಿನ್ನರ್ ಬಳಸಿ.